ಕಳೆ ಬಂದರೆ ಏನು ಬೆಳೆ ಆಗಲ್ಲ. ಅಲ್ಲ, ಅವರು ಹೇಳ್ಕೊಡ್ತಾ ಇಲ್ಲ, ಯೂನಿವರ್ಸಿಟಿನಲ್ಲೇ ಹೇಳ್ಕೊಡ್ತಾ ಇಲ್ಲ ಅದನ್ನು. ಆ ಕರಿಕ್ಯುಲಮ್ ವೆಸ್ಟರ್ನ್ ವೆಸ್ಟರ್ನ್ ಸರ್ಕಾರಗಳು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು ತೋಟಗಾರಿಕೆ ಯೂನಿವರ್ಸಿಟಿನಲ್ಲಿ ಇರೋಂಥ ಪಠ್ಯನ ಬದಲಾವಣೆ ಮಾಡಿ ಆಟೋಮೆಟಿಕ್ಕಾಗಿ ಕೃಷಿ 5 ವರ್ಷಕ್ಕೆ ಬದಲಾವಣೆ ಆಗೋಗ್ಬಿಡುತ್ತೆ ಅಂತೇಳಿ. ಇವತ್ತು ಮೂಲ ಸೌಕರ್ಯಗಳು ಏನೋ ಜಾಸ್ತಿ ಆಗಿದ್ರು ನಾವು ಇನ್ನು ಆರೋಗ್ಯನ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ. 1 ಎಕರೆ ಪ್ರದೇಶಕ್ಕೆ 30 ರಿಂದ 40 ಕ್ವಿಂಟಲ್ ರಾಗಿ ಬೆಳಿಬಹುದು. ಅವ್ರು 100 ಹಸುಗಳು ಕಟ್ಟಿದ್ದಾರೆ ಅಂತಂದ್ರೆ ದೊಡ್ಡ ಶ್ರೀಮಂತ ಅಂತ. ಅವ್ರ ಮನೆಗೆ ಕೊಡ್ಬೋದು ಅಂತ ತೀರ್ಮಾನ. ಅವ್ರೊಂದು 4-5 ಹಸುಗಳು ಕಟ್ಟಿದ್ದಾರೆ ಅಂದ್ರೆ ಇವ್ನು ಬಡವಪ್ಪ, ಅವ್ನ ಮನೆಗೆ ಕೊಟ್ಟರೆ ನನ್ನ ಮಗಳು ಚೆನ್ನಾಗಿರಲ್ಲ ಅಂತ. ಹಾಗಾಗಿ ಭವಿಷ್ಯದಲ್ಲಿ 1 ಎಕರೆ ಜಾಗ ಇದೆ ಅಂತಂದ್ರೆ ಅವನೇ ದೊಡ್ಡ ಶ್ರೀಮಂತ ಆಗ್ತಾನೆ ನಿಮ್ ಭವಿಷ್ಯದಲ್ಲಿ. 60 kg ಸಗಣಿ, 60 ಲೀಟರ್ ಗಂಜಲ, 12 kg ಕಪ್ಪು ಬೆಲ್ಲ, 12 kg ದ್ವಿದಳ ಧಾನ್ಯದ ಇಟ್ಟು 1 ಬೊಕ್ಸೆ ಮಣ್ಣು ಹಾಕಿದೀವಿ. ಮಣ್ಣು ಹಾಕಿ ಪ್ರತಿದಿನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಈ ತರಕ್ಕೆ ಅದನ್ನ ತಿರುಗಿಸ್ತೀವಿ. 1 ಎಕರೆಗೆ 400 kg ಬಳಸಿದ್ರೆ ಸಾಕು, ವರ್ಷಕ್ಕೆ ಒಂದ್ಸರಿ ಸಾಕು. ಸರ್, ಇಲ್ಲಿ ಎಷ್ಟು ಬೋರ್ ಇದೆ? ಇಲ್ಲಿ ನಮ್ಮಲ್ಲಿ 2 ಬೋರ್ ಇದೆ, 1 ಓಪನ್ ವೆಲ್ ಇದೆ. ನಮಗೆ 2 ಬೋರನ್ನು ಮಾತ್ರ ಬಳಸ್ಕೊಂತೀವಿ, 1 ಓಪನ್ ವೆಲ್ ಬಳಸ್ಕೊಂತೀವಿ. ಅದು ನೀರಿನ ಪ್ರಮಾಣ ಎಷ್ಟು ಅಂತಂದ್ರೆ, ನಾವೀಗ ಮೊದಲು 1 ವರ್ಷದ 15 ದಿನಕ್ಕೆ ಒಂದ್ಸರಿ ಅಲ್ಲ ವಾರಕ್ಕೊಂದ್ಸರಿ ನೀರು ಬಳಸ್ತಾ ಇದ್ರೆ, ಈಗ 1.5 ತಿಂಗಳು 2 ತಿಂಗಳಿಗೆ ಒಂದ್ಸರಿ ನೀರು ಬಳಸ್ತೀವಿ ನಮ್ಮ ತೋಟಕ್ಕೆ. ಅವಾಗ ಆರ್ಗ್ಯಾನಿಕ್ ಕಾರ್ಬನ್ ಇರಲಿಲ್ಲ, ಹಾಗಾಗಿ ನೀರಿನ ಅವಶ್ಯಕತೆ ಜಾಸ್ತಿ ಇತ್ತು. ಈಗ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ನೀರಿನ ಅವಶ್ಯಕತೆ ಕಡಿಮೆ ಆಗಿದೆ. ಹಾಗಾಗಿ ನಾವು ನೀರನ್ನ ಎತ್ತಿ ಬಳಸೋದು ಕಡಿಮೆ ಆಗಿದೆ. ಹಾಗಾಗಿ ನೀರನ್ನು ಸೇವ್ ಮಾಡ್ತಾ ಇದೀವಿ. ಆ ನೀರು ಎತ್ತೋದಕ್ಕೆ ಬಳಸೋಂಥ ಕರೆಂಟನ್ನು ಸೇವ್ ಮಾಡ್ತಾ ಇದೀವಿ. ನಮ್ಮ ಶ್ರಮ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಬರೋಂಥ ಕೊಡುಗೆಗಳು ಇವೆಲ್ಲವೂ. ಸೊ ಜೊತೆಗೆ ಇಲ್ಲಿ ಹೇಳಿದ್ರೆ ನೀವು ನೀರಿನ ಜೊತೆನಲ್ಲಿ ಜೀವಾಮೃತನ ಲಿಕ್ವಿಡ್ ಅದು ಜೀವಾಣುಗಳನ್ನ ನಾವು ಕಳಿಸೋಂಥದ್ದು. ಅದನ್ನೇ ನಾವು ಫಿಲ್ಟರ್ ಆಗಿ ಇದ್ರ ಮೂಲಕವಾಗಿ ಇದರಿಂದನೇ ಎಲ್ಲ ಕಡೆಗೆ ಬಂದ್ಬಿಡುತ್ತೆ. ಅದು ಹೇಗೆ? ಅದು ಆ ಫಿಲ್ಟರ್ ಸಿಸ್ಟಮ್ ಅಲ್ಲಿದೆ. ಆ ಫಿಲ್ಟರ್ ಆಗಿ ವೆಂಚೂರಿ ಮೂಲಕವಾಗಿ ಇದಕ್ಕೆ ಬಂದ್ಬಿಡುತ್ತೆ. ನೀರಿನ ಜೊತೆ ಇಡೀ ತೋಟಕ್ಕೆ ನೀರಿನ ಜೊತೆನಲ್ಲಿ ಜೀವಾಮೃತನೂ ಹೋಗುತ್ತೆ. ಆ ಜೀವಾಮೃತ ತಯಾರಿಕೆ ಬಗ್ಗೆ ಎಲ್ಲ ಹೇಳ್ತೀನಿ, ಅದ್ರಲ್ಲಿ ಏನೇನು ರಾ ಮೆಟೀರಿಯಲ್ ಬೇಕು ಅನ್ನೋದ್ರ ಬಗ್ಗೆ. ಒಂದು, ನಾವು ಅಗ್ರಿಕಲ್ಚರ್ಗೆ ಇವತ್ತು ನಮಗೆ ಕೆಮಿಕಲ್ ಮಾಫಿಯಾ ತೋರಿಸ್ಕೊಟ್ಟದ್ದು ಅಂದರೆ, ಈ ಕಳೆನ ಶತ್ರುಗಳ ತರಕ್ಕೆ ನೋಡೋಕ್ಕೆ ಹೇಳ್ಕೊಟ್ಬಿಟ್ರು. ಕಳೆ ಬಂದರೆ ಏನು ಬೆಳೆ ಆಗಲ್ಲ, ಅದರ ಆಹಾರನ ಈ ಕಳೆನೇ ತಿಂದಾಕುತ್ತೆ ಅಂತ ಹೇಳೋದು. ಮತ್ತೆ ಕೀಟಗಳು ಮತ್ತು ರೋಗಗಳು ಜಾಸ್ತಿ ಆಗುತ್ತೆ ಈ ಕಳೆಗಳೆಲ್ಲ ಇದ್ರೆ ಅಂತ ಹೇಳಿದ್ರು. ಅದೆರಡೂ ತಪ್ಪೆ. ಯಾಕೆಂದರೆ ಇದು ಇತ್ತು ಅಂದರೆ ನಮಗೆ ನೋಡಿ, ಬಹುತೇಕ ನಮ್ಮ ಯೂನಿವರ್ಸಿಟಿಗಳಿಗೆ ಮತ್ತು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯವರಿಗೆ ಮಣ್ಣಿನಲ್ಲಿ ಬೇಸಿಕ್ ಆಗಿ ಏನಿರಬೇಕು ಅನ್ನೋದೇ ಗೊತ್ತಿಲ್ಲ. ಇನ್ನು ಅವ್ರು ಅದನ್ನು ಕಲಿಸ್ಕೊಡ್ತಾನೆ ಇಲ್ಲ. ಕಾಲೇಜಲ್ಲೂ ಅವರು ಹೇಳ್ಕೊಡ್ತಾ ಇಲ್ಲ, ಯೂನಿವರ್ಸಿಟಿನಲ್ಲೇ ಹೇಳ್ಕೊಡ್ತಾ ಇಲ್ಲ ಅದನ್ನ. ಆ ಕರಿಕ್ಯುಲಮ್ ವೆಸ್ಟರ್ನ್ ಯಾಕೆಂತಂದ್ರೆ ಅಲ್ಲಿ ಪಠ್ಯ ಏನ್ ರಚನೆ ಆಯ್ತು ಅದೆಲ್ಲದು ಅಮೇರಿಕನ್ ಸೈಂಟಿಸ್ಟ್ಗಳು ಬಂದು ರಚನೆ ಮಾಡಿಕೊಟ್ಟೋದಂತ ಮೆಟೀರಿಯಲ್. ಅದು ಅವ್ರು ಬರ್ದಿರೋದು ಅವ್ರ ಮಣ್ಣು, ಅವ್ರ ನೇಚರ್. ಹೌದೌದು, ಅದನ್ನ ಇಲ್ಲಿ ಮಾಡಿದ್ರು. ಅವ್ರ ಉತ್ಪಾದನೆ ಇತ್ತಲ್ಲ, ಉತ್ಪಾದನೆನ ಇಲ್ಲಿಗೆ ಹಾಕ್ಬೇಕಿತ್ತಲ್ಲ, ಅದನ್ನ ರೆಕಮೆಂಡ್ ಮಾಡೋಂಥ ಪಠ್ಯನ ಇಲ್ಲಿ ಮಾಡಿ ಹೋಗಿದ್ದಾರೆ. ಇವತ್ತಿಗೂ ಅದನ್ನೇ ಬಳಸ್ತಾ ಇದ್ದಾರೆ. ಅಲ್ಲ ಸರ್, ಈಗ ನಿಮ್ಮನ್ನ ಈಗ ಸರ್ಕಾರದಿಂದ ಎಲ್ಲ ಅಥವಾ ಬೇರೆ ಬೇರೆ ರಾಜ್ಯ ನಾವು ಹೆಂಗೆ ನಿಮ್ಮ ಸಂದರ್ಶನ ಮಾಡ್ತಾ ನೋಡ್ತಾ ಇದ್ವಿ. ಸೊ ಅಲ್ಲಿ ನಿಮ್ಮನ್ನ ಮಾಸ್ಟರ್ ಮೈಂಡ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಎಲ್ಲ ಒಂದು ಗುರುತು ಎಲ್ಲ ಮಾಡಿದ್ದಾರೆ. ಸೊ ಅಲ್ಲಿ ನಿಮ್ಮನ್ನ ಎಷ್ಟೋ ಸಲಹಾ ಸಮಿತಿಗಳಲ್ಲೆಲ್ಲ ಇದೆ. ಅವಾಗ ನೀವು ಈ ಒಂದು ಅಕಾಡೆಮಿಕಲಿ ಎಜುಕೇಶನ್ ಅಲ್ಲೂ ನಾವು ಚೇಂಜ್ ಮಾಡ್ಬೇಕಂತ ಅದ್ರ ಬಗ್ಗೆ ಏನಾದ್ರು? ಅಲ್ಲ, ನಾನು ಅದ್ರ ಬಗ್ಗೆ ಎಲ್ಲ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗೆ ಹೇಳಾಗಿದೆ. ಅದು ಅವರ ವ್ಯಾಪ್ತಿನಲ್ಲಿ ಬರಲ್ಲ, ಅದನ್ನ ಸರ್ಕಾರದ ಲೆವೆಲಲ್ಲಿ ಆಗಬೇಕು. ಒಬ್ಬ ರಾಜ್ಯಪಾಲರು ಅದಕ್ಕೆ ಚಾನ್ಸಲರ್ ಕುಲಪತಿ ಆಗಿರೋದ್ರಿಂದ ಅವ್ರು ಅದನ್ನು ಮಾಡಬೇಕು, ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗಾಗಲೇ ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ಸರ್ಕಾರಗಳು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು ತೋಟಗಾರಿಕೆ ಯೂನಿವರ್ಸಿಟಿನಲ್ಲಿ ಇರೋಂಥ ಪಠ್ಯನ ಬದಲಾವಣೆ ಮಾಡಿ ಆಟೋಮೆಟಿಕ್ಕಾಗಿ ಕೃಷಿ 5 ವರ್ಷಕ್ಕೆ ಬದಲಾವಣೆ ಆಗೋಗ್ಬಿಡುತ್ತೆ ಅಂತೇಳಿ. ಆದ್ರೆ ಯಾರು ಮಾಡಕ್ಕೆ ತಯಾರಿಲ್ಲ. ಕೆಮಿಕಲ್ ಫಾರ್ಮಿಂಗ್ನಲ್ಲಿ 6 ತಿಂಗಳು ಕಾಫಿ ಇದೆಲ್ಲ. 6 ತಿಂಗಳಿಗೆ ಕೆಮಿಕಲ್ ಅಲ್ಲಿ ಬೆಳೆದಂತರು ಈ ತೋಟ ತರಕ್ ಆಗಲ್ಲ. ಈ ಗಿಡಗಳನ್ನ ನಮ್ದು ನ್ಯಾಚುರಲ್ ಆಗಿ ಬಂದಿದೆ, ಕಳೆ ಜೊತೆನಲ್ಲೇ ಆ ಬೆಳೆ ಬಂದಿದೆ. ಹಾಗಾಗಿ ಇದೆಲ್ಲ ಈಗ ಹುಟ್ತಾ ಇದೆ. ಇದು ತೊಗರಿ, ಎಲ್ಲೆಲ್ಲಿ ತೊಗರಿ ಹೋಗಿತ್ತು ಅಲ್ಲಿಗೆಲ್ಲ ತೊಗರಿ ಹಾಕಿದೀವಿ. ಇದೆಲ್ಲ ಭತ್ತ, ಇದೆಲ್ಲ ತೊಗರಿ. ಒಂದ್ ಸಾಲು ತೊಗರಿ, ಒಂದ್ ಸಾಲು ಏಕದಳ, ಒಂದ್ ಸಾಲು ದ್ವಿದಳ, ಮತ್ತೆ ಇಲ್ಲಿಗೆ ಇದು ದ್ವಿದಳ, ಇದು ಏಕದಳ, ಮತ್ತೆ ದ್ವಿದಳ ಬರುತ್ತೆ ರಾಗಿ, ಮತ್ತೆ ಅಲ್ಲಿಗೆ ದ್ವಿದಳ ಮತ್ತು ಏಕದಳ ಅಲ್ಲಿ ಬಂದ್ಬಿಡ್ತು.
ಹಾಗಾಗಿ ಏಕದಳ ದ್ವಿದಳ ಅದನ್ನ ಕಾಂಬಿನೇಷನ್ ಮಾಡ್ತಾ ಹೋಗ್ಬೇಕು, ಮಣ್ಣಿಗೆ ಸೇರಿಸ್ತಾ ಹೋಗ್ಬೇಕು, ಮಣ್ಣಿಗೆ ಸೇರಿಸ್ತಾ Fermentation ಹೋಗೋದಂಗೆ- combination. ಹೌದೌದು, ಅದು ಕಾಂಬಿನೇಷನ್, ಆ ಕಾಂಬಿನೇಷನ್ ಮಾಡ್ತಾ ಹೋಗ್ಬೇಕು. ಇದನ್ನ ಹಿಂದೆ ಮಾಡ್ತಾ ಇದ್ರು ನಮ್ಮ ಅಜ್ಜ ಕಾಲದಲ್ಲಿ 1955 72 ಆಚೆಗೆ ಮಾಡ್ತಾ ಇದ್ರು. ಬಟ್ ಈಗ ಸಿಸ್ಟಮ್ನೇ ಮರ್ತು ಬಿಟ್ರು. ಮರ್ತಿದ್ರಿಂದ ಇವೆಲ್ಲವೂ ಆಗೋದಕ್ಕೆ ಕಾರಣವಾಯಿತು. ನಮಗೆ ಇವತ್ತು ಮೂಲ ಸೌಕರ್ಯಗಳು ಏನೋ ಜಾಸ್ತಿ ಆಗಿದ್ರು ಆಗಿದ್ರು ನಾವು ಇನ್ನು ಆರೋಗ್ಯನ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ. ಆಮೇಲೆ ಅಷ್ಟು ಸಂತೋಷವಾಗಿಲ್ಲ ನಾವು. ಹೌದು ಸರ್, ಅವರಿದ್ದಷ್ಟು ಸಂತೋಷ ನಮ್ಮಲ್ಲಿ ಇಲ್ಲ. ಇಲ್ಲಿ ಒಂದು ಈ ಫಾರ್ಮ್ ಈ ಮೆಥಡ್ ನ ಅನುಸರಿಸ್ಕೊಂಡ್ರೆ 1 ಎಕರೆನಲ್ಲಿ ಒಬ್ಬ ರೈತ ಎಷ್ಟು ಸಸ್ಟೈನಬಲ್ ಆಗಿ ಬದುಕಬಹುದು. ಈ ಉದಾಹರಣೆ ಬಹುತೇಕ ನಮ್ಮ ಭಾರತದಲ್ಲಿ ಇರೋಂಥವ್ರು, ಅದು ನಮ್ಮ ಕರ್ನಾಟಕದಲ್ಲಿ ಇರೋಂಥವ್ರು ಬಹುತೇಕ ಎಲ್ಲ ಸಣ್ಣ ಸಣ್ಣ ಹಿಡುವಳಿದಾರರು, 2 ಎಕರೆ 3 ಎಕರೆ ಸ್ಮಾಲ್ ಲ್ಯಾಂಡ್ ಹೋಲ್ಡರ್ಸ್. ಹಾಗಾಗಿ ಅಂಥವ್ರಿಗೆ ಇದನ್ನ ತೋರಿಸೋದು, 1 ಎಕರೆ ಪ್ರದೇಶನ ಒಂದು ಆರ್ಥಿಕ ಬೆಳೆಗಳು ಕೂಡ ಅಂಥದ್ದು, ಇನ್ನು ಆಹಾರ ಬೆಳೆಗಳನ್ನ ಬೆಳೆಯುವಂಥದ್ದು ಬೆಳೆದ್ರೆ ಒಬ್ಬ ರೈತ ಎಷ್ಟು ಸುಭೀಕ್ಷವಾಗಿ ಸಂತೋಷವಾಗಿ ಬದುಕಬಹುದು ಅನ್ನೋ ಆದಾಯ, ಲಕ್ಷಗಟ್ಟಲೆ ಆದಾಯ ತಗೊಂಡು ಬದುಕಬಹುದು ಅನ್ನೋದಕ್ಕೆ ಇದನ್ನ ಒಂದು ಮೆಥಡ್ ನ ಈ ಮಾಡೆಲ್ ನ ತೋರ್ಸಕ್ಕಾಗಿ ರೈತರಿಗೆ ಈಗ ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಈಗ ಒಂದ್ಸರಿ ನೋಡ್ಬೇಕು ಅವರು, ಮತ್ತಿನ್ನೊಂದು 4 ವರ್ಷ ಬಿಟ್ಟು ಮತ್ತೊಂದ್ಸರಿ ನೋಡ್ಬೇಕು. ಅವಾಗ ಈ ಬೆಳೆ ಎಲ್ಲ ಉತ್ಪಾದನೆ ಸ್ಟಾರ್ಟ್ ಆಗಿರುತ್ತೆ, ಕಾಫಿದು ಉತ್ಪಾದನೆ ಸ್ಟಾರ್ಟ್ ಆಗಿರುತ್ತೆ. ಈಗ ಮಕ್ಳಿಗೆ ಹೆಂಗೆ ಲ್ಯಾಬ್ ಅಲ್ಲಿ ತೋರಿಸಿ ಹಂತವಾಗಿ ಹೆಂಗೆ ನೀವು ಆಯೋಜಿಸ್ತೀರಾ? ಅಂದ್ರೆ ರೈತರದೊಂದು ಬಳಗದಲ್ಲಿದ್ದೀರಾ, ಎಲ್ಲದರಲ್ಲೂ ಇದ್ದೀರಾ, ಆತರ ಮೆಸೇಜಸ್ ತಳಿಸಿ ಯಾರಿಗ್ ರೀಚ್ ಆಗಿಲ್ಲ ಅಂತವ್ರನ್ನೆಲ್ಲ ಈ ಕಲಿಯಂತವ್ರು, ಕಲ್ತಿರೋರು ಅವರೆಲ್ಲರೂ ಇಲ್ಲಿಗೆ ಬರ್ತಾರೆ. 100-150 ಜನ ಬಂದ್ರೆ ಅಲ್ಲಿ ಕಲಿತಾರೆ. ಒಂದಿನ ಪ್ರೋಗ್ರಾಮ್, ಒಂದಿನ ಟ್ರೈನಿಂಗು, ಮೌಖಿಕ ತರಬೇತಿಗಳು. ಈಗ ರಾಗಿ ಮೆಥಡ್ ಅಲ್ಲಿ ಬಹುತೇಕ ನಮ್ಮ ಬಯಲುಸೀಮೆನಲ್ಲಿ ರಾಗಿನ ಹೆಚ್ಚು ಬೆಳೀತಾರೆ. ಹೌದು, ಅದು ಅಂತ ಆರ್ಥಿಕವಾಗಿ ಲಾಭ ತಂದು ಕೊಡಲ್ಲ ಅಂತ ಈಗ ಬೆಳೆಯೋದ್ ಕೈ ಬಿಟ್ಟಿದ್ದಾರೆ. ಈಗ ಎಷ್ಟು ತೆಗಿತಿದ್ದಾರೆ ಅಂತಂದ್ರೆ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ 8ರಿಂದ 10 ಚೀಲ ರಾಗಿ, 10 ಕ್ವಿಂಟಾಲ್ ರಾಗಿ ತೆಗಿಯೋದಕ್ಕೆ ಮ್ಯಾಕ್ಸಿಮಮ್. ಈಗ ಹಿಂದೆ ಮಾಡ್ತಾ ಇದ್ರು ಗುಣಿ ರಾಗಿ ಪದ್ಧತಿ ಅಂತ ಮಾಡೋರು. ನಾವು ಅದನ್ನ ಗುಣಿ ರಾಗಿ ಪದ್ಧತಿನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀನಿ. ಏನು ಗುಣಿ ರಾಗಿ ಅಂದ್ರೆ ಹೆಂಗೆ ಅಂತಂದ್ರೆ, ಉದಾಹರಣೆಗೆ ಈ ತರಕ್ಕೆ ಒಂದು 2 ಅಡಿ ಒಂದು ರಾಗಿ ಸಸಿನ ನಾಟಿ ಮಾಡೋದು. 2 ರಾಗಿ ಸಸಿ ನಾಟಿ ಮಾಡಿ ಅದು ಇಷ್ಟು ಬೆಳೆದಾದ್ಮೇಲೆ, ಡೆವಲಪ್ಮೆಂಟ್ ಆದ್ಮೇಲೆ ಅದನ್ನ ಗಂಡು ಮುರಿಯೋದು, ತುಳಿಯೋದು. ತುಳಿದಾಗ 2 ರಾಗಿ ತೆನೆ, 2 ರಾಗಿ ಕಡ್ಡಿ, ಅವು 10ರಿಂದ 20 ಆಗ್ತವೆ, 20ರಿಂದ 40 ಆಗ್ತವೆ. ಹಾಗಾಗಿ ಒಂದು 50, 60, 90 ತನಕ ಇಂಡ್ಲು ಈ ರೆಂಬೆಗಳು ಬಂದ್ಬಿಡ್ತಾವ, ಅದರಿಂದ ಆ ಚಿಗುರು ಬಂದ್ಬಿಡುತ್ತೆ. ಹಾಗಾಗಿ ಆ 30, 40, 90 ತನಕನೂ ಏನ್ ತೆನೆ ಬಂತು ಅಂತಂದ್ರೆ 1 ಎಕರೆ ಪ್ರದೇಶಕ್ಕೆ 30ರಿಂದ 40 ಕ್ವಿಂಟಲ್ ರಾಗಿ ಬೆಳಿಬಹುದು. ಮಲ್ಟಿಪ್ಲೈಯರ್ ಎಫೆಕ್ಟ್ ಹಾಗಾಗಿ ಅಷ್ಟು ಬೆಳಿಬಹುದು. ಆಮೇಲೆ ಅದನ್ನ ಕಲಿಸ್ಕೊಡ್ಬೇಕು, ಈಗ ಬಯಲುಸೀಮೆರಿಗೆ ಕಲಿಸ್ಕೊಡ್ಬೇಕು ಅಂತ ನಾನು 1 ಗುಂಟೆನಲ್ಲಿ ಪ್ರಾಯೋಗಿಕವಾಗಿ ರಾಗಿನ ಮಾಡ್ತಾ ಇದ್ದೀನಿ. ಆ ಮೆಥಡ್ನ ಆ ಒಬ್ಬ ಬೆಳೆಗಾರ ಏನಲ್ಲಿ ಬೆಳೆದಿದ್ದಾನೆ, ಕೋಲಾರ ಮತ್ತು ಬಳ್ಳಾರಿ ಆ ಸೈಡು, ಅಂತ ರೈತನ ಒಬ್ಬ ಉತ್ತಮ ಬೆಳೆಗಾರನ ಇಲ್ಲಿ ಕರೆಸ್ಬಿಟ್ಟು ಆ ರಾಗಿನ ಹೆಂಗೆ ನಾಟಿ ಮಾಡೋದು ಅದನ್ನ ಮೊದಲನೇ ದಿನ ಅವ್ರಿಗೆ ಕಲಿಸ್ಕೊಡ್ತೀವಿ. ಅದೇ ಕ್ಲಾಸಸ್ ಅಲ್ಲಿ ಅದನ್ನ ರೈತರಿಗೆ ಕಲಿಸ್ಕೊಡ್ತೀವಿ. ಅವ್ರೇನ್ ಮಾಡ್ತಾರೆ, ಅವ್ರ ಮನೆಗೆ ಹೋದ ತಕ್ಷಣ ಅವ್ರಿಗೆ ಈಗಾಗಲೇ ಎಲ್ರಿಗೂ ಹೇಳಿದೀವಿ ರಾಗಿ ಸಸಿ ಮಾಡ್ಕೊಳೋದಕ್ಕೆ ರೆಡಿ ಆಗ್ರಿ ಅಂತ. ಈಗ ನಾಳೆ ಅವರಿಗೆ ರೆಡಿ ಮಾಡ್ಕೊಳ್ರಿ ಅಂತ, ನಾಳೆ ಎಲ್ಲರೂ ಬಿತ್ತನೆ ಮಾಡ್ರಿ ಅಂತ ಹೇಳ್ಬಿಡ್ತೀವಿ. ಅವರೆಲ್ಲರೂ ಬಿತ್ತನೆ ಮಾಡಿ ರೆಡಿ ಮಾಡ್ಕೊಂತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೋದ್ ಮರುದಿನ ಅವರೆಲ್ಲರೂ ನಾಟಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಹೊಸ ಯೋಜನೆ ಆಗಿರೋದ್ರಿಂದ ಅವ್ರಿಗೆ ಕಲಿಸ್ಕೊಡೋ ಕಾರ್ಯಕ್ರಮ ನೀವು ಅವತ್ತೇ ಇಟ್ಕೊಂಡಿದೀವಿ. ಹಾಗಾಗಿ ಅಲ್ಲಿಂದ ಬಂದಂತ ಒಬ್ಬ ರೈತ ಒಂದು 10 ಕ್ವಿಂಟಾಲ್ ಬೆಳೆಯಂತ ಒಂದು ರಾಗಿ 25 ಕ್ವಿಂಟಾಲ್ನೇ ಬೆಳೀಲಿ, 25 ಕ್ವಿಂಟಾಲ್ ಅವ್ನು ಬೆಳೆದ ಅಂತಂದ್ರೆ ಇವತ್ತಿನ ರೇಟಿನ ಪ್ರಕಾರಕ್ಕೆ 4,000 ರೂಪಾಯಿ ಕ್ವಿಂಟಾಲ್ ಇದೆ. ಅಲ್ಲಿಗೆ ಅವನಿಗೆ 1.25 ಲಕ್ಷ ರೂಪಾಯಿ ವರಮಾನ ಬರುತ್ತೆ. ಹುಲ್ಲಿನ ವರಮಾನ ಎಷ್ಟಾಯ್ತು, ಅದು ಹೆಚ್ಚು ಕಡಿಮೆ ನಮಗೆ ಒಂದು 40-50 ವರೆ ಸಿಕ್ಕಿದ್ರು 400 ರೂಪಾಯಿ ಮಾರ್ತಾರೆ ಒಂದು ವರೆನ. ಅಲ್ಲಿಗೆ 50 ವರೆ ಸಿಕ್ಕಿದ್ರು ಅದೊಂದು 20,000 ರೂಪಾಯಿ ಆಯ್ತು. ಅಲ್ಲಿಗೆ 1.5 ಲಕ್ಷ ರೂಪಾಯಿ ರಾಗಿಯಿಂದ ಬಂತು. ಅದರಲ್ಲಿ ಹಾಕಂತ ಉಪ ಬೆಳೆಗಳನ್ನು ನಾವು ಹೇಳ್ಕೊಡ್ತೀವಿ, ಏನೇನು ಬೆಳಿಬೇಕು ಅಂತ. ಅದು ತನ್ನ ಅಡುಗೆ ಮನೆಗೆ ಬೇಕಾಗುವಷ್ಟು ಆಹಾರನ ಕೊಟ್ಬಿಡುತ್ತೆ. ಹಾಗಾಗಿ ಅದ್ರ ಒಟ್ಟು ಖರ್ಚು ಅದು ಒಂದು ಬೆಳೆ, 6 ತಿಂಗಳು ಬೆಳೆ. 6 ತಿಂಗಳು ಬೆಳೆ ಆದ್ಮೇಲೆ ಮತ್ತೇನ್ ಬೆಳೆ ಬೆಳಿಬೇಕು ಅಂತ ಹೇಳ್ಕೊಡ್ತೀವಿ ಆ ಜಾಗದಲ್ಲಿ. ಹಾಗಾಗಿ 2ರಿಂದ 3 ಲಕ್ಷ ರೂಪಾಯಿನ 1 ಎಕರೆನಲ್ಲಿ ಹೇಗೆ ಗಳಿಸಬಹುದು ಅಂತ ಕಲಿಸ್ಕೊಡ್ತೀವಿ. ಹಾಗಾಗಿ ಮುಂಗಾರು ಬೆಳೆನಲ್ಲಿ ಬೇರೆ ಬೆಳೆಗಳನ್ನ ಹಾಕಿಣೋದು, ಮತ್ತೆ ರಾಗಿ ಹಾಕೋದು, ಅವಾಗ 2 ಬೆಳೆ ಬಂದ್ಬಿಡುತ್ತೆ. 2 ಬೆಳೆನಲ್ಲಿ ಒಂದು 3ರಿಂದ 3.5 ಲಕ್ಷ ರೂಪಾಯಿ ಉತ್ಪಾದನೆ ಒಬ್ಬ ರೈತನಿಗೆ ಬಂದು ಹೋಗ್ಬಿಡುತ್ತೆ.
ಸಾಕಲ್ಲ ಒಂದು ಫ್ಯಾಮಿಲಿ. ಸಾಕು ಸರ್. ಈಗ ಹೆಚ್ಚಾಗಿ ನಾವ್ ಇವತ್ ಕೆಲವು ಇದ್ರಲ್ಲಿ ನೋಡ್ತೀವಲ್ಲ ಸರ್, ಅಂದ್ರೆ ರೈತರ ಕುಟುಂಬಕ್ಕೆ ಹೆಣ್ಣು ಕೊಡಲ್ಲ ಅಥವಾ ಮದ್ವೆ ಮಾಡ್ಸಲ್ಲ ಅಂತ, ಅದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನ್ ಹೇಳ್ತೀರಾ? ಅಂದ್ರೆ ಅಷ್ಟೊಂದು ರೈತರು ಡಿಗ್ರೇಡ್ ಮಾಡೋದ ಸೋಷಿಯಲಿ, ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇವತ್ತೀಗ ಏನಾಗಿದೆ ಅಂತಂದ್ರೆ, ಅದು ಹಿಂದೆ ರೈತರ ಮನೆಗೆ ಹೆಣ್ಣು ಕೊಡೋದಕ್ಕೆ ಅವರು ಅದು ಹೆಚ್ಚುಗಾರಿಕೆ ಅನ್ನೋರು. ಹೆಣ್ಣು ಕೊಡುವಾಗ ಮೊದಲು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾರನ್ನೋ ಒಬ್ರನ್ನ ಕಳಿಸಿ ಅವ್ರು ಕೊಟ್ಕೆ ಮನೆ ನೋಡ್ಕೊಂಬರಕ್ ಕಳ್ಸೋರು. ಒಂದ್ ಮೊದ್ಲು ಎಷ್ಟ್ ದನಗಳಿದಾವೆ, ಈಗ ನಾವು ಉದಾಹರಣೆ ಯಾರ್ದೋ ಒಬ್ರು ಮನೆ ನಾವು ಹೆಣ್ಣು ಕೊಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ರೆ, ನಾನು ಒಬ್ಬ ಮೀಡಿಯೇಟರ್ನ ಕಳಿಸ್ಕೊಡೋದು. ನೀನ್ ಹಾಗೆ ಸುಮ್ಮನೆ ಹೋಗಿ ಅವ್ರ ಕೊಡ್ಕೆ ಮನೆ ಹೆಂಗ್ ದೊಡ್ಡದೋ ಸಣ್ಣದೋ ನೋಡ್ಕೊಂಬ ಅಂತ. ಅವ್ರು 100 ಹಸುಗಳು ಕಟ್ಟಿದ್ದಾರೆ ಅಂತಂದ್ರೆ ದೊಡ್ಡ ಶ್ರೀಮಂತ ಅಂತ, ಅವ್ರ ಮನೆಗೆ ಕೊಡ್ಬೋದು ಅಂತ ತೀರ್ಮಾನ. ಅವ್ರೊಂದು 4-5 ಹಸುಗಳು ಕಟ್ಟಿದ್ದಾರೆ ಅಂದ್ರೆ, ಇವ್ನು ಬಡವಪ್ಪ, ಅವ್ನ ಮನೆಗೆ ಕೊಟ್ಟರೆ ನನ್ನ ಮಗಳು ಚೆನ್ನಾಗಿರಲ್ಲ ಅಂತ ಕೊಡ್ತಿರ್ಲಿಲ್ಲ. ಈಗೇನಾಗಿದೆ, ಈ ಆಧುನಿಕ ಕೃಷಿ ಬಂದ್ಮೇಲೆ ಈಗ ಅವ್ರ ಮನೇಲಿ ಹಸುಗಳಿದಾವೆ, ಅವ್ನು ಕೃಷಿ ಮಾಡ್ತಾನೆ, ಅವ್ರ ಮನೆಗೆ ಎಣ್ಣೆ ಕೊಡಲ್ಲ. ಕಾಫಿ ತೋಟ ಇದ್ದವ್ರು ಅಲ್ಲ, ಈಗ ಅಡಿಕೆ ಕಾಫಿ ತೋಟದವ್ರಿಗೂ ಹೆಣ್ಣು ಸಿಗ್ತಾ ಇಲ್ಲ ಈಗ. ಅವರೆಲ್ಲ IT ನಲ್ಲಿರೋಂಥ ಹುಡುಗರುಗಳ್ನ, ಹೊರದೇಶದಲ್ಲಿ ಇರೋಂಥ ಹುಡುಗರುಗಳ್ನ ಕೊಟ್ಟರೆ ನಮ್ಮ ಮಗಳು ಸುಖವಾಗಿರ್ತಾಳೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡೋದಕ್ಕೆ ನೋಡ್ತಾ ಇದ್ದಾರೆ. ಅವನೇನೋ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅಥವಾ ಟೌನಲ್ಲಿ ಒಂದಿಷ್ಟು ಬಿಲ್ಡಿಂಗ್ ಮಾಡ್ಕೊಂಡು ಬಾಡಿಗೆ ಬರುತ್ತೆ, ಅವನಿಗೆ ಸುಖವಾಗಿದ್ದಾನೆ ಅಂತಂದ್ರೆ ಅಂಥವ್ನಿಗೆ ಕೊಡೋಂಥ ಕ್ರಿಯೆಗಳು. ಈ ಕಾಫಿ ಪ್ಲಾಂಟರ್ಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಆ ಯುವಕರಿಗೆ, ಆ ಸ್ಥಿತಿ ಬಂದು ಹೋಗಿದೆ. ಸೊ ಪೇರೆಂಟ್ಸ್ಗೆ ಯಾರ್ಯಾರು ಕೃಷಿನ ನಂಬ್ಕೊಂಡಿರೋ ಅಂತ ಕುಟುಂಬಕ್ಕೆ, ಬಿಕಾಸ್ ನೆಕ್ಸ್ಟ್ ಜನರೇಷನ್ ಇಂಪಾರ್ಟೆಂಟ್. ನಾವ್ ಯಾಕೆ ಇಷ್ಟ ಕಷ್ಟಪಡ್ತೀವಿ ಅಂದ್ರೆ ನಮ್ ನೆಕ್ಸ್ಟ್ ಜನರೇಷನ್ ಚೆನ್ನಾಗಿರ್ಬೇಕು. ಸೊ ಆ ಒಂದು ಕುಟುಂಬಕ್ಕೆ ಅವ್ರ ಮಕ್ಳನ್ನ ಯಾವ ತರ ಒಂದ್ ಸಲಹೆ? ಸರ್, ಇಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಏನು ತೊಡಗಿಸ್ಕೊಂಡಿದ್ದಾರೆ, ಅದು ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ನಲ್ಲಿ ಏನ್ ತೊಡಗಿಸ್ಕೊಂಡಿದ್ದಾರೆ, ಅಂತವ್ರ ಆರೋಗ್ಯ ಸುಸ್ಥಿರವಾಗಿದೆ. ಇವತ್ತು ನಾವು ಆರೋಗ್ಯ ನೋಡ್ತೀವೋ ಅಥವಾ ಹಣ ನೋಡ್ತೀವೋ, ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಇದೆ, ಆರೋಗ್ಯ ಸರಿ ಇಲ್ಲ. ಅದನ್ನ ತಗೊಂಡು ಏನ್ ಮಾಡ್ತೀರಿ? ಹಾರ್ಟ್ ಅಟ್ಯಾಕ್. ಹೌದೌದು, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದಾವೆ. ಆಮೇಲೆ ಆ ನ್ಯೂ ಮೆಥಡ್ ಸ್ಟೈಲ್ ಬಂದಿದಾವಲ್ಲ, ಆ ಸ್ಟೈಲಿಗೆ ಒಳಗಾಗ್ಬಿಟ್ಟು ಎಲ್ಲರ ಆರೋಗ್ಯನೂ ಹಾಳಾಗೋಗಿದೆ. ಹಾಗಾಗಿ ಪ್ರಕೃತಿ ದೃಷ್ಟಿಯಿಂದ ಮತ್ತು ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ಒಬ್ಬ ರೈತ ಮತ್ತು ರೈತನ ಮಗ ಇರೋವಷ್ಟು ಸಂತೋಷ ಮತ್ತು ಆರೋಗ್ಯ ಹೊರಗಡೆ ಇರೋಂಥವ್ರಿಗೆ ಯಾರಿಗೂ ಇಲ್ಲ. ಹಾಗಾಗಿ ಭವಿಷ್ಯದಲ್ಲಿ 1 ಎಕರೆ ಜಾಗ ಇದೆ ಅಂತಂದರೆ ಅವನೇ ದೊಡ್ಡ ಶ್ರೀಮಂತ ಆಗ್ತಾನೆ ಇನ್ನು ಭವಿಷ್ಯದಲ್ಲಿ. ಆ ಕಾರಣಕ್ಕಾಗಿ ಕೃಷಿಕನಿಗೆ ಹೆಣ್ಣು ಕೊಟ್ಟು ಅವನ ಕುಟುಂಬನ ಬೆಳೆಸಿ ಅವನಿಗೆ ಸಹಕಾರ ಕೊಟ್ಟರೆ ಭವಿಷ್ಯಕ್ಕೆ ನೀವು ಕೊಟ್ಟಂಥ ಕೊಡುಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲ ಪೇರೆಂಟ್ಸು ರೈತನ ಮಗನಿಗೆ, ರೈತ ಯುವಕನಿಗೆ ಹೆಣ್ಣು ಕೊಡೋಂಥ ಮನೋಪ್ರವೃತ್ತಿ ಹೆಚ್ಚಾಗಲಿ ಅಂತೇಳಿ ಅಪೇಕ್ಷೆ ಪಡ್ತೀನಿ. ನೋಡಿ, ಈ ಜೀವಾಮೃತ ಇದನ್ನ ಈ ಕಾನ್ಸೆಪ್ಟ್ ತಂದದ್ದು ಸುಭಾಷ್ ಪಾಳೇಕರ್ ಅವರು. ಸುಭಾಷ್ ಪಾಳೇಕರ್ ಈ ಪುಕೋಕೋ ಮೆಥಡ್ ಏನು ಅಂತಂದ್ರೆ, ಕೊಟ್ಟು ತಗೊಳ್ಳೋಂಥದ್ದು, ತಗೊಂಡದ್ದನ್ನ ಮತ್ತೆ ವಾಪಸ್ ಕೊಡೋಂಥ ಕ್ರಿಯೆ. ಅಂದ್ರೆ ಈಗ ನಾವು ಭೂಮಿಯಿಂದ ಏನು ತಗೊಂತೀವಿ ಅದನ್ನ ತಗೊಂಡದ್ದನ್ನ ಮತ್ತೆ ವಾಪಸ್ ಕೊಡಬೇಕು, ವಾಪಸ್ ಕೊಟ್ಟದ್ದನ್ನ ಮತ್ತೆ ತಗೋಬೇಕು. ಈ ಕೊಟ್ಟು ತಗೊಳ್ಳೋಂಥ ಕ್ರಿಯೆ ನಿರಂತರವಾಗಿರ್ಬೇಕು ಅಂತ ಪುಕೋಕೋ ಹೇಳಿದ್ದು. ಆ ಮೆಥಡ್ನ ಜಪಾನಿ ಸೈಂಟಿಸ್ಟ್ ಅವರು ಆ ಮೆಥಡನ್ನ ನಾವು ನಮ್ಮ ಸುಭಾಷ್ ಪಾಳೇಕರ್ನ ಇಂಡಿಯಾದವ್ರು ಏನು ಮಾಡಿದ್ರು ಅಂದರೆ, ಇಂಡಿಯನ್ ಅಗ್ರಿಕಲ್ಚರ್ಗೆ ಮತ್ತು ಇಲ್ಲೇ ವಾತಾವರಣಕ್ಕೆ ಅನುಗುಣವಾಗಿ ಆ ಮೆಥಡನ್ನ ಹೆಂಗೆ ಮಾಡಬಹುದು ಅಂತ ಅವ್ರು ಅಧ್ಯಯನ ಸ್ಟಾರ್ಟ್ ಮಾಡಿದರು. ಮಾಡಿ ನೋಡ್ತಾ ಹೋದ್ರು. ಅಧ್ಯಯನದ ಮೊದಲನೇ ಹಂತದಲ್ಲಿ ಏನಾಯಿತು ಅಂದರೆ, ಮಣ್ಣಿನ ಯಥೇಚ್ಛವಾಗಿ ವಿದರ್ಭ ಪ್ರಾಂತ್ಯದಲ್ಲಿ, ಅಂದರೆ ಮಹಾರಾಷ್ಟ್ರದ ವಿದರ್ಭ ಪ್ರಾಂತ್ಯದಲ್ಲಿ ಹೆಚ್ಚು ಆತ್ಮಹತ್ಯೆಗಳು ಆಗ್ತಾ ಇದ್ದು. ಹಾಗಾಗಿ ಯಾಕೆ ರೈತರು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ ಅಂತ ಸುಭಾಷ್ ಪಾಳೇಕರ್ ಅವಲೋಕನ ಮಾಡಿದಾಗ, ಅವರು ವಿದರ್ಭ ಪ್ರಾಂತ್ಯದವರೇ. ಆಗ ಅವ್ರು ಏನು ಮಾಡಿದ್ರು, ಈ ಅಗ್ರಿಕಲ್ಚರ್ ಸಿಸ್ಟಮ್ ಏನಿದೆ ಇದರ ಎಫೆಕ್ಟ್ ಇಂದ ಆತ್ಮಹತ್ಯೆಗಳು ಆಗ್ತಾ ಇದೆ ಅಂತ ಗೊತ್ತಾಯ್ತು. ಕಾರಣ ಏನು ಅಂತಂದ್ರೆ, ಇವತ್ತು ಕೆಮಿಕಲ್ ಫಾರ್ಮಿಂಗ್ ನಲ್ಲಿ ನಾವು 100 ರೂಪಾಯಿ ಖರ್ಚು ಮಾಡಿದ್ರೆ ನಾವಿವತ್ತು 20 ರೂಪಾಯಿನೂ ವಾಪಸ್ ತಗೊಳ್ಲಾರ್ದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಲ್ಲಿಗೆ 80% ಲಾಸು, ಅಂದ್ರೆ ಹಾಕಿರೋ ದುಡ್ಡು ಬರ್ತಿಲ್ಲ. ಅದಕ್ಕೆ ನೋಡ್ತಾ ಹೋದಾಗ ಸುಭಾಷ್ ಪಾಳೇಕರ್ ಪುಕೋಕೋ ಮೆಥಡ್ ಆದ್ರೆ ನಾವ್ ಹೆಂಗ್ ಮಾಡ್ಬೋದು ಅಂತ ಹೇಳಿ ಅವರು ಒಂದು ತೀರ್ಮಾನ ಮಾಡಿ ಇಲ್ಲಿ ಅಧ್ಯಯನ ಮಾಡ್ತಾ ಹೋದ್ರು. ಅವಾಗ ಅವರು ಬುಡಕಟ್ಟು ಜನಾಂಗದವರು ಕೃಷಿ ಮಾಡ್ತಾ ಇದ್ರಲ್ಲ, ಅಲ್ಲಿ ಅಧ್ಯಯನ ಮಾಡ್ತಾ ಇರ್ಬೇಕಾರೆ ಶಿವರಾತ್ರಿ ಆದ ಹುಣ್ಣಿಮೆ ಬರುತ್ತಲ್ಲ, ಹುಣ್ಣಿಮೆ ದಿನ ಒಂದು ದೇಶೀಯ ಹಸು ಕೊಡಂತ 2 kg ಸಗಣಿ, 2 ಲೀಟರ್ ಗಂಜನ 10 ಲೀಟರ್ ನೀರಿಗೆ ಒಂದು ಮಡಿಕೆಗೆ ಹಾಕ್ಬಿಟ್ಟು 1 ಎಕರೆಗೆ 2 ಅಡಿ ಆಳಕ್ಕೆ ಊತ ಹಾಕವ್ರಂತೆ.
ಅದನ್ನ ಯುಗಾದಿ ಆದ್ಮೇಲೆ ಒಂದು ಹೊಸ ಮಳೆ ಬರುತ್ತಲ್ಲ, ಆ ಹೊಸ ಮಳೆ ಬಂದ ದಿನ ತೆಗೆದು ಅದನ್ನ 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ 1 ಎಕರೆಗೆ ಚೆಲ್ಲಿ ಉಳುಮೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಂತೆ. ಆಗ ಅದೇನು ಅಂತ ನೋಡಿದಾಗ ಕಾಡಿನ ಮಣ್ಣಲ್ಲಿ ಏನ್ ಜೀವಾಣುಗಳಿದ್ದು ಆ ಜೀವಾಣುಗಳು ಆ ಇದರಲ್ಲಿ ಆ ಲಿಕ್ವಿಡ್ ಅಲ್ಲಿ ಡೆವಲಪ್ ಆಗಿದ್ವು ಅಂತೆ. ಆಗ ಅವರು ಅದ್ರ ಮೂಲ ಎಲ್ಲಿ ಅಂತ ಹುಡುಕಿದಾಗ ಅದು ದೇಶೀಯ ಹಸುವಿನ ಸಗಣಿ ಅಂತ ಗೊತ್ತಾಯ್ತು. ಆಗ ಅವ್ರು ಏನ್ ಮಾಡಿದ್ರು, ದೇಶೀಯ ಹಸುವಿನ ಸಗಣಿ, HF ಜರ್ಸಿ ಹಸುವಿನ ಸಗಣಿ, ಕುರಿ, ಮೇಕೆ, ಕತ್ತೆ ಎಲ್ಲ ಮಲದ ಮೇಲೆ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದ್ಮೇಲೆ ಆ ದೇಶೀಯ ಹಸುವಿನ ಸಗಣಿನಲ್ಲಿ ಮಾತ್ರ ಆ ಜೀವಾಣುಗಳು ಸೃಷ್ಟಿ ಆಗ್ತಾ ಇದೆ. ಆಗ ಅವ್ರು ಏನ್ ಮಾಡಿದ್ರು, ದೇಶೀಯ ಹಸುವು ಹಿಂದೆ ನಮ್ಮ ಟ್ರೆಡಿಷನಲ್ ನಾವು ದೇಶೀಯ ಹಸುಗಳನ್ನ ಯಾಕೆ ಸಾಕ್ತಾ ಇದ್ವು, ಅದ್ರ ಬೇಸ್ ಮೇಲೆ ಹೆಂಗ್ ನಾವು ಕೃಷಿ ಮಾಡ್ತಾ ಇದ್ವಿ ಅಂತ ಅವ್ರು ಅಧ್ಯಯನ ಮಾಡಿದ್ಮೇಲೆ ಆಗ ಇವರು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಆಗ 1 ಅಡಿ ಪ್ರದೇಶದಲ್ಲಿ ಎಷ್ಟು ಜೀವಾಣುಗಳು ಇರಬೇಕು ಅದನ್ನ ಸ್ಟಡಿ ಮಾಡ್ತಾರೆ. ಆ ಜೀವಾಣುಗಳನ್ನ ಮತ್ತಲ್ಲಿ ರೀಫಿಕ್ಸ್ ಮಾಡ್ಬೇಕಾದ್ರೆ ನಾವೇನೇನ್ ಮಾಡ್ಬೇಕು ಅಂತ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ 10 kg ಸಗಣಿನಲ್ಲಿರೋಂಥ ಜೀವಾಣುಗಳನ್ನ ಪ್ರತಿ ತಿಂಗಳಿಗೊಮ್ಮೆ ಭೂಮಿಗೆ ಹಾಕ್ತಾ ಹೋಗ್ಬೇಕು. ಹೆಂಗ್ ಹಾಕೋದು, ಹಾಗೇನೆ ಹಾಕಕ್ ಕೊಡಲ್ಲ, ಹಂಗೆ ಸಾಲಿಡ್ನ ಹಾಕಕ್ ಬರಲ್ಲ. ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಜೀವಾಣುಗಳ ಆಹಾರ ಯಾವುದು, ಕಾರ್ಬೋಹೈಡ್ರೇಟು ಅದರ ಆಹಾರ. ಹಾಗಾಗಿ ಕಾರ್ಬೋಹೈಡ್ರೇಟ್ ನಿರ್ಮಾಣ ಆಗ್ಬೇಕಲ್ಲ, ಅದೇನೇನ್ ಮಾಡಿದ್ರು 10 kg ಸಗಣಿ, ಅದರಲ್ಲಿರೋ ಜೀವಾಣುಗಳು ಡೆವಲಪ್ ಆಗ್ಬೇಕು ಅಂತ ಹೇಳಿ 10 ಲೀಟರ್ ಗಂಜಲ, 2 kg ಕಪ್ಪು ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು, 1 ಇಡಿ ಮಣ್ಣು ಹಾಕಿ ಅಲ್ಲಿ ಜೀವಾಣುಗಳನ್ನ ಡೆವಲಪ್ ಮಾಡಕ್ ಹೋದ್ರು. ಯಾಕೆಂದ್ರೆ ದ್ವಿದಳ ಧಾನ್ಯದ ಹಿಟ್ಟಿನಲ್ಲಿ ಪ್ರೋಟೀನ್ ಇದೆ, ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಇದೆ, ಆಮೇಲೆ ಇದರಲ್ಲಿ ಗಂಜಲದಲ್ಲಿ ಸಾರಜನಕ ಇದೆ. ಎಲ್ಲ ಹಾಕಿ ಎಲ್ಲವೂ ಹಾಕಿದಾಗ ಅಲ್ಲಿ ಕಾರ್ಬೋಹೈಡ್ರೇಟ್ ನಿರ್ಮಾಣ ಆಗುತ್ತೆ, ಅದು ಫೀಡ್ ಮಾಡಿದಂಗೆ ಆಗುತ್ತೆ. ಅದನ್ನು ತಿಂತಾವು ಪ್ರತಿ 20 ನಿಮಿಷಕ್ಕೊಂದ್ಸರಿ ದ್ವಿಗುಣಗೊಂಡು 200 ಲೀಟರ್ ನೀರಿನ ತುಂಬಾ ಅಗಣಿತವಾದಂತ ಜೀವಾಣುಗಳು ಸೃಷ್ಟಿ ಆಗ್ಬಿಡ್ತಾವಲ್ಲ, ಆಗ ಅದನ್ನ 1 ಎಕರೆಗೆ ಚೆಲ್ಲಿ ಬಿಡೋದು. ಚೆಲ್ಲಿದಾಗ ಆ ಜೀವಾಣುಗಳು ಮತ್ತೆ ಮಣ್ಣಿಗೆ ಹೋಗಿ ಅಲ್ಲಿ ಅವು ಡೆವಲಪ್ ಆಗ್ತವೆ. ಅವಾಗ ಡೆವಲಪ್ ಆಗೋ ಹಂತದಲ್ಲಿ ಅವು ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಮುಚ್ಚಿಗೆ ಮಾಡಿದ್ರು. ಏನ್ ಮುಚ್ಚಿ ಅಂದ್ರೆ ಇದು ಒಣ ತ್ಯಾಜ್ಯನ ಹಾಕಿದ್ರು, ಆಮೇಲೆ ಈ ತರಕ್ಕೆ ಕಳೆನೆ ಬೆಳೆಸಿದ್ರು, ಜೀವಂತ ಮುಚ್ಚಿಗೆ ಮಾಡಿದ್ರು, ಮತ್ತು ಒಣ ತ್ಯಾಜ್ಯನ ಸ್ಟ್ರಾ ಮಲ್ಚಿಂಗ್ ಮಾಡಿದ್ರು. ಅದು ಪ್ರೋಸೆಸ್ ಒಳಗೆ ಆಗ್ತಾ ಇರುತ್ತೆ, ಮೇಲ್ಗಡೆ ಪ್ರೊಟೆಕ್ಷನ್ಗೆ ಅದನ್ನ ಮಾಡ್ತಾ ಹೋದ್ರು. ಅವೆಲ್ಲವೂ ಡಿಕಂಪೋಸ್ ಆಗಿ ಅಲ್ಲಿ ಬಯೋಮಾಸು ಕ್ರಿಯೇಟ್ ಆಗಿ ಆರ್ಗ್ಯಾನಿಕ್ ಕಾರ್ಬನ್ ಆಗಿ ಒಂದು ಸಸ್ಯದಲ್ಲಿದ್ದಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಮಣ್ಣಿಗೆ ರಿಲೀಸ್ ಆಗಿ ಅಲ್ಲಿ ಯಾವಾಗ ಮೈಕ್ರೋ ನ್ಯೂಟ್ರಿಷನ್ಸ್ ಜಾಸ್ತಿ ಆಗ್ತಾ ಹೋದು ಅವಾಗ ಮಣ್ಣು ಫಲವತ್ತತೆ ಆಗ್ತಾ ಹೋಯ್ತು. ಅಲ್ಲಿ ಯಾವಾಗ ನ್ಯೂಟ್ರಿಷನ್ಸ್ನ ತಗೊಂಡು ಗಿಡಗಳಿಗೆ ಆ ಜೀವಾಣುಗಳು ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ದು, ಅದು ನ್ಯಾಚುರಲ್ ಕ್ರಿಯೆ ಅಲ್ಲಿ ಸೃಷ್ಟಿ ಆಗ್ತಾ ಹೋಯ್ತು. ಆಗ ಕಾಡಿನಲ್ಲಿ ಏನ್ ಸಿಸ್ಟಮ್ ಇದೆ ಅದೇ ಸಿಸ್ಟಮ್ ಅನ್ನ ನಮ್ಮ ಭೂಮಿ ತೋಟದಲ್ಲಿ ತರಬೇಕು. ತಂದಾಗ ನಾವು ಮಾಡೋಂಥ ಕ್ರಿಯೆ ಮುಗಿದೋಗ್ಬಿಡುತ್ತೆ. ಈಗ ನಾವು ಈ ತೋಟಕ್ಕೆ ಜೀವಾಮೃತ ಕೊಡೋ ಅವಶ್ಯಕತೆ ಇಲ್ಲ. ಜೀವಾಣುಗಳು ಈಗಾಗಲೇ 1 ಅಡಿ ಪ್ರದೇಶದಲ್ಲಿ ಎಷ್ಟಿರ್ಬೇಕು ಅಷ್ಟು ಡೆವಲಪ್ ಆಗಿದೆ. ಅದು ಹೊಸದಾಗಿ ಮಾಡ್ತಾ ಇರೋದು ಆ ತೋಟಕ್ಕೆ ಬೇಕು, ಅದಕ್ಕೆ ಕೊಡ್ತಾ ಇದೀವಿ. ಈಗ ಇದೆ ವ್ಯವಸ್ಥೆ, ಹಾಗಾಗಿ ಎಲ್ಲಾ ಕಡೆಗೆ ನಾರ್ಮಲ್ ಹೋಗುತ್ತೆ. ಕೊಟ್ರೆ ಏನು ತೊಂದರೆ ಇಲ್ಲ, ಕೊಡಬಹುದು, ಕೊಡೋದ್ರಿಂದ ಅಭ್ಯಂತರ. ಸೊ ನೀವು ಈ ಒಂದು ಸೆಟಪ್ ನ ಇಲ್ಲಿ ಮಾಡಿದಿರಲ್ಲ ಸರ್, ಸೊ ಈ ಸೆಟಪ್ ಗೆ ಏನೇನ್ ಮಾಡಿದಿರಾ? ಈಗ ಇದು 1250 ಲೀಟರ್ ಜೀವಾಮೃತ ರೆಡಿ ಆಗುತ್ತೆ. ಇದು ನೋಡಿ, ನಾವು ಇದಕ್ಕೆ 60 kg ಸಗಣಿ, 60 ಲೀಟರ್ ಗಂಜಲ, 12 kg ಕಪ್ಪು ಬೆಲ್ಲ, 12 kg ದ್ವಿದಳ ಧಾನ್ಯದ ಹಿಟ್ಟು, 1 ಬೊಕ್ಸೆ ಮಣ್ಣು ಹಾಕಿದೀವಿ. ಮಣ್ಣು ಹಾಕಿ ಪ್ರತಿದಿನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಈ ತರಕ್ಕೆ ಅದನ್ನ ತಿರುಗಿಸ್ತೀವಿ. ಇಲ್ಲಿ ನಮ್ಗೆ ಫ್ಯಾನ್ ಇದೆ, ಫ್ಯಾನ್ ಇವಿದಾವೆ. ಇವರಿಂದ ಇದೇನಾಗುತ್ತೆ ಅಂತಂದ್ರೆ ಅಲ್ಲಿ ಮಿಕ್ಸ್ ಆಗ್ತಾ ಹೋಗುತ್ತೆ, ಮಿಕ್ಸ್ ಆಗುತ್ತೆ. ಇದನ್ನ ನಾವ್ ಹಿಂಗ್ ಮಿಕ್ಸ್ ಮಾಡ್ಬಿಡ್ತೀವಿ. ಮಿಕ್ಸ್ ಮಾಡ್ಬಿಟ್ಟು 7 ದಿನಕ್ಕೆ 6ನೇ ದಿನ 7ನೇ ದಿನಕ್ಕೆ ಇದನ್ನ ಡ್ರಿಪ್ ಅಲ್ಲೇ ಸ್ಪ್ರಿಂಕ್ಲರ್ ಅಲ್ಲೇ ಕಳಿಸ್ಕೊಟ್ಬಿಡ್ತೀವಿ. ವಿತ್ ವಾಟರ್ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗ್ಬಿಟ್ಟು ಹೋಗ್ಬಿಡುತ್ತೆ. ಇದು 6 ಎಕರೆಗೆ ಆಗುತ್ತೆ ಒಂದ್ಸರಿಗೆ. ಮತ್ತೆ ಇದು ಒಂದ್ಸರಿ ಖಾಲಿ ಆದ್ಮೇಲೆ ಮತ್ತೆ ಇದ್ರೊಳಗಡೆಗೆ ಕಸ ಇರುತ್ತಲ್ಲ, ಇದ್ರಲ್ಲಿ 40% ಜೀವಾಣುಗಳು ಇರ್ತವೆ. ಅದು ಮ್ಯಾನ್ಯೂರ್ ಆಗಿ ಹಾಕ್ತೀರಾ? ಇಲ್ಲ, ಅದನ್ನ ಏನ್ ಮಾಡ್ತೀವಿ, ಮತ್ತೆ ನೀರು ತುಂಬಿಸ್ತೀವಿ ಇದಕ್ಕೆ. 2 ದಿನಕ್ಕೆ ಜೀವಾಮೃತ ಮತ್ತೆ ರೆಡಿ ಆಗುತ್ತೆ. ಬರೀ ಸೆಕೆಂಡ್ ಸ್ಟೇಜ್ ಹೌದು. ಮತ್ತೆ 6 ಎಕರೆಗೆ ಹೋಗ್ಬಿಡುತ್ತೆ. ಆಮೇಲೆ ಅಲ್ಲಿ 12 ಎಕರೆಗೆ ಆಯ್ತು, ಇದನ್ನ ನಿಲ್ಲಿಸ್ಬಿಡ್ತೀವಿ. ಒಂದು ಕ್ಲೀನ್ ಮಾಡಿ ಬಿಡ್ತೀವಿ. ಮತ್ತೊಂದು 30-25 ದಿನಕ್ಕೆ ಮತ್ತೆ ಹಾಕಿ ಅಂತೀವಿ.
ಅಂದ್ರೆ ಈ ಸೆಟಪ್ ಈಗ ನೀವು ಇಷ್ಟ ಎಕರೆ ಇದೆ ಹಾಗಾಗಿ ಇಷ್ಟೊಂದು ದೊಡ್ಡದು ಮಾಡಿದೀರಾ. ಸೊ ಬೇರೆಯವರು ಅವ್ರಿಗೆ ಬೇಕಾದ ಪ್ರಮಾಣದವು ಸಿಗ್ತವೆ, ಇಲ್ಲ ನಾವೇ ಮಾಡ್ಕೋಬಹುದು ಅದನ್ನ. ಅದ್ರದ್ದು ಬಗ್ಗೆನೂ ಟ್ರೈನಿಂಗ್ ಅಲ್ಲಿ ನೀವು ಹೇಳ್ತೀವಿ ಅದನ್ನು ನಾವು ಹೇಳ್ತಾ ಹೋಗ್ತೀವಿ ಅದನ್ನ ಹೆಂಗ್ ಬಳಸೋದು ಮತ್ ಮಾಡಂತ ಕ್ರಮ ಇದೆಲ್ಲದನ್ನು ನಾವು ಹೇಳ್ತಾ ಹೋಗೋದ್ರಿಂದ ಒಬ್ಬ ರೈತ ಇಲ್ಲಿಗೆ ಬಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಏನೇನ್ ಕಲಿಬಹುದು ಅಷ್ಟನ್ನು ಒಂದಿಂದಲೇ ಕಲ್ತು ಹೋಗ್ಬಹುದು. ಮತ್ತೆ ಅನುಮಾನಗಳು ಬಂದಾಗ ನನಗೆ ಫೋನ್ ಮಾಡೋಂಥದ್ದು ಅಥವಾ ಬಂದು ಅವರೇ ನೋಡ್ಕೊಂಡು ಹೋಗೋಂಥದ್ದು ವಿತೌಟ್ ಕಮರ್ಷಿಯಲ್ ಮೆಂಟಾಲಿಟಿ. ಹೌದೌದು, ಮಾಡ್ಕೊಂಡು ಹೋಗ್ಬೋದು. ಪ್ಯೂರ್ ಸರ್ವಿಸ್ ಸರ್, ತುಂಬಾ ಖುಷಿ ಆಯ್ತು. ಅದು ಆಕ್ಚುಲಿ ಪ್ರತಿ ತಿಂಗಳು ಮಾಡ್ತೀರಾ ನೀವು? ಪ್ರತಿ ತಿಂಗಳಿಗೆ 1-2 ಇರುತ್ತೆ. ಈಗ ಈಗ ನೋಡ್ಬಿಟ್ಟು ಚಿಕ್ಕಮಗಳೂರು ಸಾವಯವ ರೈತರ ಬಳಗ ಅಂತ ಮಾಡಿದೀವಿ. ಚಿಕ್ಕಮಗಳೂರು ಜಿಲ್ಲೆನಲ್ಲಿ 300-400 ಜನ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದಾರೆ. ಪ್ರತಿ ತಿಂಗಳು ಬೇರೆ ಬೇರೆ ತೋಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮ ಮಾಡೋದ್ರಿಂದ ಅಲ್ಲಿಗೆ ರೈತರುಗಳು ಬರ್ತಾರೆ ಆ ತೋಟಕ್ಕೆ ಬಂದು ಅಲ್ಲಿ ಒಂದು ಥಿಯರಿ ಕ್ಲಾಸ್ ಇರುತ್ತೆ, ಆಮೇಲೆ ಮತ್ತೆ ಪ್ರಾತ್ಯಕ್ಷಿಕತೆನೂ ಇರುತ್ತೆ. ಅಲ್ಲಿ ಏನೇನ್ ಮಾಡಬೇಕು ತೋಟದಲ್ಲಿ ಅದನ್ನೆಲ್ಲದನ್ನು ನಾವು ಹೇಳ್ಕೊಡ್ತೀವಿ ಆ ತೋಟದ ಮಾಲೀಕನಿಗೆ. ಆಮೇಲೆ ಅದ್ರ ಜೊತೆನಲ್ಲಿ ಮಾಲೀಕನ ಜೊತೆನಲ್ಲಿ ಬೇರೆ ರೈತರುಗಳು ಕಲಿತಾರೆ ಅಲ್ಲಿ. ಮತ್ತೆ ಥಿಯರಿ ಕ್ಲಾಸ್ ಇರುತ್ತೆ, ಅದೆಲ್ಲ ಮುಗಿಸ್ಕೊಂಡು ಪ್ರಶ್ನೋತ್ತರ ಇರುತ್ತೆ. ಅವ್ರ ಅನುಮಾನಗಳನ್ನೆಲ್ಲ ಕೇಳ್ತಾರೆ, ಚರ್ಚೆ ಮಾಡ್ಕೊಂತಾರೆ, ಒಂದು ಊಟ ಮಾಡಿ ಅತ್ಲಾಗ ಹೊರಟ್ಬಿಡ್ತೀವಿ. ಇದ್ರ ಅವೇರ್ನೆಸ್ ಬೇಕು ನೆಕ್ಸ್ಟ್ ಜನರೇಷನ್ ಬೇಕು. ಹೌದೌದು, ಅದೇ ಕಾರಣಕ್ಕಾಗಿ ನಾವು ಒಂದು ಪ್ರಾಕ್ಟಿಕಲ್ ಆಗಿ ಎಷ್ಟು ಮಾಡ್ತಾ ಇದೀವಿ ಅಷ್ಟನ್ನೇ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದೀವಿ. ಅಲ್ಲ ಸರ್, ನೀವು ಅವಾಗ್ಲೇ ಆಧ್ಯಾತ್ಮ ಮತ್ತೆ ರೈತ ಇದ್ರದ್ದು ಹೇಳ್ತಾ ಇದ್ರಲ್ಲ. ಸೊ ನಾವು ನಮ್ಮ ಗ್ರಾಮೀಣ ಇದ್ರಲ್ಲಿ ಹೋದಾಗ, ನಮ್ಮ ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪರ ಮನೆಗೆ ಹೋದಾಗ ಏನಿಲ್ಲ ಅಂದ್ರೂ ಕೊನೆಗೆ ಒಂದು ತರಕಾರಿ ಹಣ್ಣನ್ನ ಎಷ್ಟು ಹಾಕೊಡ್ತಾರೆ ಅಲ್ವಾ? ಅದು ಯು ಸೈಡ್ ಅದೇ ಗಿವಿಂಗ್, ನಮ್ದು ಯಾವತ್ತು ಟೇಕಿಂಗ್ ಅಲ್ಲ. ಅದೆಲ್ಲ ಕೂಡ ಸಂಸ್ಕೃತಿ ಅಲ್ಲ, ಏನಿಲ್ಲ ಅಂದ್ರೂ ಒಂದು ಕವರ್ಗೆ ಏನಾದ್ರು ಆಕಾರ ಕೊಡ್ತಾರೆ. ಅದೇ ಸಂಸ್ಕೃತಿ. ಅಗ್ರಿಕಲ್ಚರ್ದು ಯಾಕೆಂದ್ರೆ 87% ಅಗ್ರಿಕಲ್ಚರಿಸ್ಟ್ ಇದ್ರು, ಈಗ ಅದು 47ಕ್ಕೆ ಬಂದಿದೆ. ಇವತ್ತು ಯೂನಿವರ್ಸಿಟಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ನಮ್ಮ ಆಹಾರ ಉತ್ಪಾದನೆಗೆ ಏನ್ ಆಗ್ತಾ ಇದೆಯಲ್ಲ, ಇದು ಇಷ್ಟರಿಂದನೂ ಏನು ಅವಶ್ಯಕತೆ ಇಲ್ಲ, ಬರೀ 40% ಕೃಷಿ ಮಾಡಿದ್ರು ಸಾಕು, ನಮಗ್ ಬರೋ ಪ್ರೊಡಕ್ಷನ್ ಅಷ್ಟೇ ಸಾಕಾಗುತ್ತೆ, ಈವನ್ ಪಾಪ್ಯುಲೇಷನ್ ಗೆ ಸಫೈಸ್ ಆಗುತ್ತೆ, ಎಲ್ಲದನ್ನು ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾರೆ. ಅವರು ಹಂಗ್ ರೆಕಮೆಂಡ್ ಮಾಡ್ತಾರೆ. ಬಟ್ ಅಗ್ರಿಕಲ್ಚರ್ ಆ ಥರಕ್ಕೆ ಏನಾದ್ರು ನಿಲ್ಲಿಸಿದು ಅಂತಂದ್ರೆ ರೈತರು 87% ಇರೋಂಥ ರೈತರ ಸ್ಥಿತಿ ಏನಾಗುತ್ತೆ, ಆರ್ಥಿಕ ಸ್ಥಿತಿ ಏನಾಗುತ್ತೆ? ಆಮೇಲೆ ಅಷ್ಟು ಪ್ರೊಡಕ್ಷನ್ನ ಲಿಮಿಟೆಡ್ ಏರಿಯಾದಲ್ಲಿ ತೆಗೆದಿವು ಅಂತಂದ್ರೆ ನಂತರ ಅದಕ್ಕೆ ಒತ್ತಡ ಎಷ್ಟಾಗುತ್ತೆ, ಕೆಮಿಕಲ್ ಎಷ್ಟಾಗ್ತದೆ, ಮಣ್ಣು ಎಷ್ಟು ಹಾಳಾಗುತ್ತೆ. ಅಂದ್ರೆ ಈಗ ಈ ಶ್ರೀಲಂಕಾ ಇದ್ರಲ್ಲೆಲ್ಲ ಸಡನ್ ಆಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಶಿಫ್ಟ್ ಅದಲ್ಲ, ಆ ತರ ಆಗಬಾರ್ದು, ಗ್ರಾಜುಯಲಿ. ಅದು ಶ್ರೀಲಂಕಾದಾಗಿದ್ದು ಬೇರೆ ತರಕ್ಕೆ. ಯಾವ ತರ ಸರ್? ಶ್ರೀಲಂಕಾದ್ದೇನಾಯ್ತು, ಅಲ್ಲಿ ಕೇವಲ ಒಂದು 37% ಜಾಗದಲ್ಲಿ ಮಾತ್ರ ಆಹಾರ ಬೆಳೆಯುವಂತ ಜಾಗ ಇರೋದು. ಇನ್ನೆಲ್ಲದು ಕಾಡು ಮತ್ತು ಕೋಸ್ಟಲ್ ಏರಿಯಾ ಮತ್ತೆ ಅರಣ್ಯ ಪ್ರದೇಶ ಹೆಚ್ಚಿದೆ. ಅವ್ರೇನ್ ಮಾಡಿದ್ರು, ಏಕ್ದಮ್ ಸಾವಯವಕ್ಕೆ ಹೋದ್ರು. ಸಾವಯವಕ್ಕೆ ಹೋದ ತಕ್ಷಣ ಇನ್ಪುಟ್ ಸಪ್ಲೈ ಕಡಿಮೆ ಆಯ್ತು. ಕೊರೋನಾ ಬಂತು. ಕೊರೋನಾ ಬಂದ ಕಾರಣಕ್ಕಾಗಿ ಅಲ್ಲಿ ಇನ್ಪುಟ್ ಸಪ್ಲೈ ಕಡಿಮೆ ಆಯ್ತು. ಜಸ್ಟ್ ಸೆಕೆಂಡ್ರಿ ಏನಾಯ್ತು, ಅಲ್ಲಿ ಪ್ರವಾಸಿಗರು ಹೋಗೋದು ಕಡಿಮೆ ಆಯ್ತು. ಆರ್ಥಿಕ ಸ್ಥಿತಿ ಅವರಿಗೆ ಕಷ್ಟ ಆಯ್ತು. ಜೊತೆನಲ್ಲೇ ಇದು ಆಹಾರ ಉತ್ಪಾದನೆನೂ ಅಲ್ಲಿ ಕಡಿಮೆ ಆಯ್ತು. ಯಾಕಂದ್ರೆ ಇನ್ಪುಟ್ ಸಿಕ್ಲಿಲ್ಲ ಸಾವಯವಕ್ಕೆ. ಅವರು ಸ್ವಯಂ ನೀವೇ ಮಾಡ್ಕೊಳ್ಳಿ ಅಂತ ಕಲಿಸ್ಲಿಲ್ಲ, ಉತ್ಪಾದನೆನ ಬೇರೆ ಕಡೆಯಿಂದ ಕೊಟ್ಟು ಸಾವಯವ ಉತ್ಪಾದನೆಗಳನ್ನ ಮಾಡ್ಸಕ್ ಪ್ರಾರಂಭ ಮಾಡಿದ್ರು. ಅದು ಆ ಕಾರಣದಿಂದ ಅಲ್ಲಿ ಫೇಲ್ ಆಯ್ತು. ಅದನ್ನ ಕೆಮಿಕಲ್ ಮಾಫಿಯಾ ದೊಡ್ಡದಾಗಿ ಪ್ರಚಾರ ಮಾಡ್ತು. ಸಾವಯವಕ್ಕೆ ಹೋಗ್ಬೇಡ್ರಿ, ಸಾವಯವಕ್ಕೆ ಹೋದ್ರೆ ಶ್ರೀಲಂಕಾ ಅನುಭವಿಸ್ತಲ್ಲ ಆ ಸ್ಥಿತಿನ ಅನುಭವಿಸ್ತೀರಿ ಅಂತ ಅದನ್ನ ಪ್ರಾಪಗಂಡ ಮಾಡಿದ್ರು. ಅಲ್ಲೂ ಒಂದು ಪ್ರಾಪಗಂಡ, ಅದು ಒಂದು ಪ್ರಾಪಗಂಡ ಕೆಮಿಕಲ್ ಮಾಫಿಯಾ ಮಾಡಿದ್ರು. ನ್ಯಾಚುರಲ್ ಆಗಿ ಸಿಸ್ಟಮ್ನಲ್ಲೇ ಅಲ್ಲಿ ಏನ್ ತೋರಿಸಿದೆ ಅದೇ ತರಕ್ಕೆ ಇಲ್ಲಿ ಮೊದಲು ಮಾಡಿದ್ದು ಪ್ರಾರಂಭದಲ್ಲಿ. ಇಲ್ಲಿ ನಾವು ಅಡಿಷನಲ್ ಆಗಿ ಕೋಕೋ ಹಾಕಿದೀವಿ, ಕಾಫಿ ಹಾಕಿದೀವಿ, ಅಡಿಕೆ ಇದೆ, 3 ಬೆಳೆ ಇದರಲ್ಲಿದೆ. ಕೋಕೋ ಇದು ಹೆಚ್ಚು ಕಡಿಮೆ ಇದೊಂದು 7 ವರ್ಷದ ಗಿಡ. ಇದರಲ್ಲಿ ಕಾಯಿ ಅಲ್ಲಿದೆ ನೋಡಿ, ಈ ತರ ಅಲ್ಲೊಂದು ಕಾಯಿ ಇದೆಯಲ್ಲ, ಹೋಗ್ಬೋದು ಬನ್ನಿ. ಇದೆಲ್ಲ ಹೂವು, ಇದೆಲ್ಲ ಈ ಹೂವು ಆಗ್ತಾ ಇದೆ.
ಇದಾ ಇದೆಲ್ಲ ಹೂವು ಇದು. ಇದರಿಂದ ಅದು ಏನೋ ಹಿಂಗೆ ಒಂದು ಕಾಯಿ ಬರ್ತಿದೆ ನೋಡಿ ಇಲ್ಲಿ. ಕಾಯಿ ಸರ್ ಬಂದಿದೆ. ಕೋಕೋ ಕ್ರೈಸಿಸ್ ವರ್ಲ್ಡ್ ಅಲ್ಲಿ ಆಯ್ತಲ್ಲ, ಅದ್ರ ಬಗ್ಗೆ ಅದೇ ಅದು ಅಲ್ಲೇನಾಯ್ತು ಅಂತಂದ್ರೆ ಮೊದ್ಲು ಅಲ್ಲಿ ಹೆಚ್ಚು ದಕ್ಷಿಣ ಆಫ್ರಿಕಾದಲ್ಲಿ ಹೆಚ್ಚು ಬೆಳೀತಾ ಇದ್ರು. ಅಲ್ಲೇನಾಯ್ತು, ಕಾಡಲ್ಲಿ ದಟ್ಟು ಇದು ಯಾವ್ದದು ಲಂಟಾನ ಹೆಚ್ಚು ಬೆಳೆದು ಕಾಡೊಳಗೆ ಹೋಗಿ ಅದನ್ನ ಹಾರ್ವೆಸ್ಟ್ ಮಾಡ್ಕೊಳ್ಳೋದೇ ಕಷ್ಟ ಅಂತ ಅನ್ಸ್ಬಿಡ್ತು. ಇನ್ವೇಸಿವ್ ಸ್ಪೀಸೀಸ್ ಹಾಗಾಗಿ ಅದನ್ನ ತರಕ್ ಆಗ್ಲೇ ಇಲ್ಲ. ಅವಾಗ ಇಲ್ಲಿ ಕ್ರೈಸಿಸ್ ಉಂಟಾಯ್ತು. ಚಾಕ್ಲೇಟ್ ಫ್ಯಾಕ್ಟ್ರಿಗಳಿಗೆ ಕೋಕೋ ಬೇಕಾಯ್ತು. ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಇಂಡಿಯಾದಲ್ಲಿ ಅದೆಲ್ಲ ಒಂದಿಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕೋಸ್ಟಲ್ ಏರಿಯಾದಲ್ಲಿ ಬೆಳೀತಾ ಇದ್ರು, ಅದನ್ನೆಲ್ಲ ಕಡೆಗೆ ಪ್ರಚಾರ ಮಾಡಿ ಕೊಟ್ರು. ಅಡಿಕೆ ಬೆಳೆನಲ್ಲಿ ಉಪ ಬೆಳೆಯಾಗಿ ಬೆಳಿಬಹುದು ಅಂತ ಹೇಳಿ. ಈಗ ನಮ್ಮ ಹತ್ರ ಒಂದು 500-600 ಗಿಡ ಇದೆ. ಇದು ಒಂದ್ ಗಿಡ ಸರಾಸರಿ ವರ್ಷಕ್ಕೆ 2 kg ಬೀಜ ಕೊಡುತ್ತೆ. ಇದು ಒಂದು 700 ರೂಪಾಯಿ 650 ರೂಪಾಯಿ ಈಗ ರೇಟ್ ಇದೆ. ನಾನೆಲ್ಲ 780 ರೂಪಾಯಿ ಕೊಟ್ಟೆ ಮೊನ್ನೆ. ಹಾಗಾಗಿ ಒಂದು 500 ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ. ಅಲ್ಲಿ 1 kg ಒಂದ್ ಗಿಡ 1000 ರೂಪಾಯಿ ಒಂದ್ ವರ್ಷಕ್ಕೆ ಕೊಡುತ್ತೆ, ಆದಾಯ ಕೊಡುತ್ತೆ. ಹಾಗಾಗಿ ಅಷ್ಟು ಕೊಡೋದ್ರಿಂದ ನಮ್ಗೆ ಇದು ಒಂದು ಅಡಿಷನಲ್ ಆದಾಯ. ಆಮೇಲೆ ಇದ್ರದ್ದು ಎಲೆ ಉದುರಿಸುತ್ತೆ, ವರ್ಷದಲ್ಲಿ 2-3 ಟೈಮ್ ಎಲೆ ಉದುರಿಸುತ್ತಲ್ಲ, ಇದು ನಮಗೆ ಮಲ್ಚಿಂಗ್ ಮೆಟೀರಿಯಲ್ ಆಗಿ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಇದೊಂದು ಅಡಿಷನಲ್. ಇದು ಯಾವಾಗ ಶುರು ಮಾಡಿದ್ ಕೋಕೋ? ಇದು ಅದೇ 7 ವರ್ಷ ಆಯ್ತು ಮಾಡಿ. ಹಾಗಾಗಿ ಅಲ್ಲೆಲ್ಲೆಲ್ಲೇ ಒಂದು 600-ರಿಂದ 650 ಗಿಡಗಳಿದೆ, ಅದೆಲ್ಲ ಕೋಕೋ ಗಿಡನೇ. ಹಾಗಾಗಿ ಅಷ್ಟಿದೆ ಗಿಡಗಳು. ಆ ಗಿಡ ಉತ್ಪಾದನೆ ನಮಗೊಂದು ವರ್ಷಕ್ಕೊಂದು 8-10 ಕ್ವಿಂಟಾಲು ಕೋಕೋ ಸಹಜವಾಗಿ ಸಿಕ್ಬಿಡುತ್ತೆ. ಸಿಕ್ಕಿದ್ರಿಂದ ನಮ್ಗೆ ಅದೊಂದು ಅಡಿಷನಲ್ ಇದು ಇನ್ಪುಟ್, ಅದು ಇನ್ಕಮ್ ಇನ್ಪುಟ್. ಅದು ಸೂಪರ್. ಇದಿಷ್ಟು ಈ ತರ ಡೆವಲಪ್ ಆಗಿ ನಾವು 1 ಎಕರೆಗೆ ಒಂದು 25,000 ರೂಪಾಯಿ ಖರ್ಚು ಮಾಡ್ತೀವಿ. ಔಟ್ಪುಟ್ಟು ಅಡಿಕೆ, ಕಾಫಿ ಎಲ್ಲದು ಬಂತು ಅಂತಂದ್ರೆ ಹೆಚ್ಚು ಕಡಿಮೆ ಒಂದು ಎಕರೆಗೆ ಒಂದು 8 ಲಕ್ಷ ರೂಪಾಯಿ ವರಮಾನ ಬರುತ್ತೆ. ಕೋಕೋ ಎಲ್ಲದು ಸೇರಿ ಆವರೇಜ್ ಒಂದು 7-8 ಲಕ್ಷ ರೂಪಾಯಿ ವರಮಾನ ಬರುತ್ತೆ. ಹಾಗಾಗಿ ಸಾಕಲ್ಲ, ಒಂದೇ ಎಕರೆ ಇರೋವನಿಗೆ 1 ಎಕರೆನಲ್ಲಿ ಅಷ್ಟು ವರಮಾನ ಬಂತು ಅಂತಂದ್ರೆ ಸಸ್ಟೈನಬಲ್ ಆಗಿ ಬದುಕಬಹುದಲ್ವ. ಆರೋಗ್ಯ ಗಿಡಗಳು ಮತ್ತು ಹೈಬ್ರಿಡ್ ಬೀಜಗಳು ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಕ್ ಹೊರಟಾಗ ಭೂಮಿಗೆ ಹಾಕಿದ ತಕ್ಷಣನೇ ಅದು ಕೇಳುತ್ತೆ ಆಹಾರನ. ಅದು ಕೇಳಲ್ಲ, ನಾವೇ ಕೊಡಬೇಕು ಮೇಲಿಂದ. ಈಗ ಉದಾಹರಣೆಗೆ ನಾವಿದು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಬೆಳೆದಂತ, ನರ್ಸರಿನಲ್ಲಿ ಬೆಳೆದಂತ ಇದು ಸಸ್ಯ, ಈ ಗಿಡ ತಂದಿದೀವಿ, ಇಲ್ಲಿ ತಂದು ಹಾಕಿದೀವಿ. ತಂದು ಹಾಕಿ ಕಾಫಿನ ಇದು ನೋಡಿ ಇದೇ ತರಕ್ಕಿತ್ತು, ಇದೆಲ್ಲ ಈ ತರಕ್ಕೆ ಇತ್ತು. ಇದು ಡೆವಲಪ್ ಆಗಿಲ್ಲ. ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಡೆವಲಪ್ ಆಗ್ಲಿಲ್ಲ ಅಂತ ಇದಕ್ಕೆ ಮೇಲಿಂದ ಸುರಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಮಿಕಲ್ನ ಗೊಬ್ಬರ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಕೊಡಕ್ ಹೋಗ್ಲಿಲ್ಲ. ಕಾರಣ ಏನು ಅಂತಂದ್ರೆ ಇದು 2 ವರ್ಷ, ಈಗ ಇದು ಪೂರ್ಣ ಹಾಳಾಗಿದೆ. ಇನ್ನು ಮುಂದಿನ ವರ್ಷಕ್ಕೆ ಡೆವಲಪ್ ಆಗುತ್ತೆ. ಈಗ ಅವೆಲ್ಲ ಹಸ್ರಾಗಿದೆ ನೋಡಿ, ಹಸ್ರಾಗಿದೆ, ಇದೆಲ್ಲ ಹಸ್ರಾಯ್ತು ನೋಡಿ. ಹಸ್ರಾಗಿ ಏನ್ ಮಾಡುತ್ತೆ, ಬಡ್ಡೆಯಿಂದ ಚಿಗುರು ಬರುತ್ತೆ. ನಾವು ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಅದು ಸಸ್ಟೈನಬಲ್ ಆಗಿ ಬಂದು ಹೋಗ್ಬಿಡುತ್ತೆ. ಇದನ್ನ ತೆಗೆದ್ಬಿಡ್ತೀವಿ, ಇದನ್ನ ಫಲ ಕೊಯ್ಕೊಂಡು ಇದು ಗಿಡ ಡೆವಲಪ್ ಆಗುತ್ತೆ. ಈಗ ಇದಕ್ಕೆ ಇಲ್ಲಿ ಒಂದು ಬರುತ್ತೀಗ, ಇಲ್ಲಿಂದ ಒಂದು ಸಸಿ ಬರುತ್ತೀಗ, ಚಿಗುರು ಬರುತ್ತೆ. ಇಲ್ಲಿಗ ಚಿಗುರು ಬರುತ್ತೀಗ, ಈ ವರ್ಷಕ್ಕಾರ ಬಂದೇ ಬರುತ್ತೆ ಚಿಗುರು. ಇಲ್ಲಿ ಬರುತ್ತೀಗ. ಇದಕ್ಕೆ ಬರ್ಲಿಲ್ಲ ಅಂತಂದ್ರೆ ಇಲ್ಲಿ ಒಂದು ಪೆಟ್ ಮಾಡ್ತೀವಿ, ಅವಾಗ ಚಿಗುರು ಬರುತ್ತೆ. ಈ ಚಿಗುರನ್ನ ಬಿಟ್ಟು ಇದನ್ನ ತೆಗೆದ್ಬಿಡ್ತೀವಿ. ಉದಾಹರಣೆಗೆ ಅಲ್ಲಿ ಆಗಿದೆಯಲ್ಲ ಆ ತರಕ್ಕೆ, ಆ ಚಿಗುರನ್ನ ಬಿಟ್ಬಿಟ್ಟು ತೆಗೆದ್ಬಿಡ್ತೀವಿ. ಆಲ್ಮೋಸ್ಟ್ ಲೈಕ್ ಗ್ರಾಫ್ಟಿಂಗ್ ತರ. ಹೌದೌದು. ಆ ಮೇಲ್ಗಡೆ ತೆಗೆದು ವೆಜಿಟೇಟಿವ್ ಪ್ರೊಪಗೇಷನ್. ಸೊ ಈಗ ನಾವು ಇದನ್ನ ತೆಗಿತೀವಿ, ಅದು ಪಕ್ಕದ್ದು ಇದು ದೊಡ್ಡದು, ಅದನ್ನ ಉಳಿಸ್ಕೊಂತೀವಿ. ಸೊ ಸತ್ವ ಇರೋ ಅವಾಗ ಅದೇನಾಗುತ್ತೆ ಅಂತಂದ್ರೆ 2 ವರ್ಷಕ್ಕೆ ಆ ಗಿಡಕ್ಕೆ ಜ್ಞಾನೋದಯ ಆಗುತ್ತೆ. ಹೆಂಗೆ ಅಂದ್ರೆ ನನ್ನ ಆಹಾರನ ನಾನೇ ತಿನ್ಬೇಕು, ಇಲ್ಲಿ ಯಾರು ಕೊಡಲ್ಲ ಅಂತ. ಅವಾಗ ಅದೇನ್ ಮಾಡುತ್ತೆ, ನನಗೆ ನೈಟ್ರೋಜನ್ ಬೇಕು ಅಂತ ಕೇಳುತ್ತೆ. ಅದು ಮೈಕ್ರೋ ಲೆವೆಲ್ ಅಲ್ಲಿ ಆಗಂತ ಕ್ರಿಯೆ. ನೈಟ್ರೋಜನ್ ಬೇಕು ಅಂದ ತಕ್ಷಣ ಭೂಮಿನಲ್ಲಿ ನಾವು ಸಗಣಿನಲ್ಲಿ ಕಳಿಸಿರ್ತೀವಲ್ಲ ಜೀವಾಮೃತದ ಮೂಲಕವಾಗಿ, ಮತ್ತು ದ್ವಿದಳ ಧಾನ್ಯದ ಬೆಳೆಗಳನ್ನ ಮಾಡಿರ್ತೀವಲ್ಲ, ಅಲ್ಲಿ ಏನ್ ಮಾಡುತ್ತೆ, ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ ಮಣ್ಣಲ್ಲಿ. ಅದು ನನಗೆ ನೈಟ್ರೋಜನ್ ಬೇಕು ಅಂತ ಕೇಳಿದ ತಕ್ಷಣ ಅದೇನ್ ಮಾಡುತ್ತೆ, ವಾತಾವರಣದಲ್ಲಿರೋ ನೈಟ್ರೋಜನ್ ಅನ್ನ ಹೀರಿ ಅದನ್ನ ಇಲ್ಲಿ ಗಿಡಕ್ಕೆ ಫಿಕ್ಸ್ ಮಾಡುತ್ತೆ, ಗಿಡ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ನನಗೆ ಅದು ಫಾಸ್ಫರಸ್ ಬೇಕು ಅಂತ ಕೇಳುತ್ತೆ. ಅವಾಗ ಏನ್ ಮಾಡುತ್ತೆ, PS ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಆ ಬ್ಯಾಕ್ಟೀರಿಯಾ ಮಣ್ಣಲ್ಲಿರೋಂಥ ಫಾಸ್ಫರಸ್ ಕಣನ ಕರಗಿಸಿ ಗಿಡಕ್ಕೆ ಸಪ್ಲೈ ಮಾಡುತ್ತೆ. ನನಗೆ ಪೊಟ್ಯಾಶ್ ಬೇಕು ಅಂತ ಕೇಳುತ್ತೆ.
ಅವಾಗ ಬ್ಯಾಸಿಲಸ್ ಸಿಲಿಕಸ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಪೊಟ್ಯಾಶ್ ಕಣನ ಕರಗಿಸಿ ಆ ಗಿಡಕ್ಕೆ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಅಲ್ಲಿರೋಂತ ಅನೇಕ ನ್ಯೂಟ್ರಿಯೆಂಟ್ಸ್ಗಳು ಮನುಷ್ಯರಿಗೆ ಹೆಂಗೆ ಕಮ್ಯುನಿಕೇಶನ್ ಇದೆ ಅದು ನಾವು ಈ ತರ. ಹೌದು, ಅಲ್ಲ ಅದು ಸೈನ್ಸ್ ಅದು. ಈಗ ನನಗೆ ಹಸಿವಾಗುತ್ತೆ, ನನ್ನ ಮೈಂಡ್ ಕೇಳುತ್ತೆ, ನನ್ನ ಜಠರ ಏನ್ ಮಾಡುತ್ತೆ, ಒಂದು ಸಂದೇಶ ಕಳಿಸುತ್ತೆ, ನನ್ನ ಜಠರ ಖಾಲಿ ಆಗಿದೆ, ಏನಾದ್ರು ಕಳ್ಸು ಅಂತ ಮೈಂಡಿಗೆ ಹೋಗುತ್ತೆ. ಮೈಂಡ್ ಅವಾಗ ನನಗೆ ಏನ್ ಮಾಡುತ್ತೆ, ಜ್ಞಾಪಿಸುತ್ತೆ, ಓ ನಿನಗೆ ಹಸಿವಾಗಿದೆ ಅನ್ನೋ ಹಸಿವು ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವೇನಾದ್ರು ಒಂದು ತಿಂತೀವಿ. ಹಂಗೆ ತಿಂದಾಗ ನನ್ನ ಹಸಿವು ತೀರುತ್ತೆ. ಹಂಗೆ ಮೈಕ್ರೋ ಲೆವೆಲ್ ಅಲ್ಲಿ ಆ ಗಿಡ ಕೇಳುತ್ತೆ, ಮೈಕ್ರೋಬ್ಸ್ಗಳು ಕೊಡ್ತಾ ಹೋಗ್ತವೆ. ಸೊ ಈಗ ಇದು ಹೋಗುತ್ತೆ, ಇಲ್ಲಿ ಚಿಗುರುತ್ತಿರೋದು ಉಳಿಯುತ್ತೆ, ಅದನ್ನ ಬಡ್ಡೆಗೆ ತೆಗೆದ್ಬಿಡ್ತೀವಿ. ಯಾವಾಗ ನಾನು ಆ ಸಿಸ್ಟಮ್ ಅನ್ನ ತಂದು ಈ ವಾತಾವರಣಕ್ಕೆ ಹೊಂದ್ಕೊಂಡ್ ಗಿಡಗಳು ಆಹಾರ ನಾವೇ ನೋಡ್ಕೊಂಡ್ ಬಂದಿದ್ದೆಲ್ಲ ಈ ತರನೇ ಇತ್ತು. ಅದು ಯಾವಾಗ ಡೆವಲಪ್ ಆಯ್ತು ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ದು. ಈಗ 4 ವರ್ಷದ ಗಿಡ ಇದೆ, 3 ವರ್ಷದ ಗಿಡ ಇದೆ, ಇದು 2 ವರ್ಷದ ಗಿಡ. ಹಾಗಾಗಿ ಆ ಭಾಗದ್ದೆಲ್ಲ ಫಸಲಿಗೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ರಿಂದ ಅವೆಲ್ಲರೂ ನಗವ್ರು, ಆಮೇಲೆ ಬಂದ್ ಬೈಯವ್ರು, ಏನ್ ನೀನ್ ಕಾಫಿ ಪ್ಲಾಂಟ್ ನಿಷ್ಕಣಕ್ಕೆ ಕಾಫಿ ಗಿಡ ಇಟ್ಕೊಂಡಿದ್ಯಾ ಇಂತವ, ಹಿಂಗೆ ಇವನ್ನೆಲ್ಲ ಯಾಕೆ ಇಟ್ಕೊಂಡಿದೀನಿ ಮರ್ಯ ತೆಗಿ, ಈ ತರಕ್ಕೆಲ್ಲ ಬೈಯವ್ರು. ಅವತ್ತೇನ್ ಬೈತಿದ್ರಲ್ಲ, ಇವತ್ತು ಅವ್ರು 300-400 ಎಕರೆ ಜಾಗದವರು 10 ಎಕರೆನ ಕನ್ವರ್ಷನ್ ತಗೊಂಡಿದ್ದಾರೆ ಅವ್ರ ತೋಟಗಳನ್ನ ನ್ಯಾಚುರಲ್ ಫಾರ್ಮಿಂಗ್. ಸೊ ಟೀಕಿಸ್ ಅವ್ರು ನಮ್ ಜೊತೆ ಯಾವಾಗ್ಲೂ ಇರ್ತಾರೆ, ನಮ್ ಸುತ್ತಮುತ್ತ. ಅಲ್ಲ, ಟೀಕೆ ಅಂದ್ರೆ ನೆಗೆಟಿವ್ ಅಲ್ಲ, ಪಾಸಿಟಿವ್ ಟೀಕೆನೂ ಇರ್ಬೋದು, ಫ್ರೆಂಡ್ಲಿ ಟೀಕೆ, ಏನ್ ಮಾರಾಯ ಹಿಂಗೆ ಅಂತ. ಬಟ್ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಅದಕ್ಕಾಗಿ ನಾನು ಎಕ್ಸ್ಪೆರಿಮೆಂಟ್ ಇಟ್ಕೊಂಡಿದ್ದೀನಿ. ಚೆನ್ನಾದ್ರೆ ಇಟ್ಕೊಂತೀನಿ, ಚೆನ್ನಾಗಿಲ್ಲ ಅಂದ್ರೆ ತೆಗಿತೀನಿ ಅಂತ ಇತ್ತು. ಯಾವಾಗ ಅವು ಚೇಂಜ್ ಆದು ಕಂಪ್ಲೀಟ್ ಮತ್ತೆ ಆಗ್ತಾ ಹೋದೆ, ಹಾಕಕ್ ಸ್ಟಾರ್ಟ್ ಮಾಡಿದ್ವು. ಇವೆಲ್ಲ ಈ ಸರಿ ಗಿಡಗಳು ನಂಗೆ ಕಾಣ್ತಿದಾವೆ. ಈಗ ಕಾಫಿ ಗಿಡಗಳು ಈ ವರ್ಷ ಮುಂದ್ ವರ್ಷಕ್ಕೆ ಚೆನ್ನಾಗೇ ಬಿಡ್ತವೆ. ಬಹುಶಃ ಅವ್ರಿಗೆ ಅನ್ಸಿರುತ್ತೆ ಅಲ್ವಾ, ಎಕ್ಸ್ಪೆರಿಮೆಂಟ್ ಇವತ್ತು ನಮಿಗೂ ಲಾಭದಾಯಕವಾಗಿ. ಹೌದು, ಲಾಭದಾಯಕ. ಯಾಕೆಂತಂದ್ರೆ ನಾನು ಕೇವಲ ಒಂದು 25,000 ಖರ್ಚು ಮಾಡಿ ಒಂದ್ 45 ಚೀಲ ಕಾಫಿ ಬೆಳಿತೀನಿ ಅಂತಂದ್ರೆ ಅವರು ರೂಪಾಯಿ ಖರ್ಚು ಮಾಡ್ತಾರೆ, ಅಷ್ಟು ಬೆಳಿತಾ ಇಲ್ವಲ್ಲ. ಹಾಗಾಗಿ ಅದಕ್ಕೆ ಈಗ ಅವ್ರು ಕನ್ವರ್ಷನ್ ತಗೊಂತಾ ಇದಾರೆ ಈಗ. ಸೊ ಎಲ್ಲಾ ಕಾಫಿ ಬೆಳೆಗಾರರಿಗೆ ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಎಲ್ಲ ಈ ಭಾಗದವ್ರು ಎಲ್ಲರೂ ಅದನ್ನ ತಗೊಂತಾ ಇದಾರೆ. ಈ ತರ ಒಂದು ಎಕ್ಸ್ಪೆರಿಮೆಂಟ್ ಸರ್ ನಾರಾಯಣಪುರ ಸರ್ ಅವ್ರು ಮಾಡಿದ್ದಾರೆ. ನಮಗೆಲ್ಲ ಅದೊಂದು ಸ್ಫೂರ್ತಿ. ಯಾಕೆಂದ್ರೆ ನಾವು ಏನಾದ್ರು ಒಂದು ನಿರ್ಧಾರ ತೆಕ್ಕೊಬೇಕಂದ್ರೆ ಹಿಂದೆ ಮುಂದೆ ನೋಡ್ತೀವಿ, ಬಟ್ ಅವರು ಆ ಎಕ್ಸ್ಪೆರಿಮೆಂಟ್ ಮಾಡಿ ಇಷ್ಟು ಒಂದು ಪ್ರಯೋಗಶಾಲೆ, ತೋಟನೇ ಒಂದು ಪ್ರಯೋಗಶಾಲೆ ಹಾಗೆ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಪಾಯಿಂಟ್ ನೀವು ಕಲೆಕ್ಟ್ ಮಾಡಕ್ಕೆ. ನಮ್ಮಲ್ಲಿ ಬಹುತೇಕ ಅಡಿಕೆ ಬೆಳೆಗಾರರು ಅಡಿಕೆ ಸಿಪ್ಪೆನ ಸುಲಿದ ಮೇಲೆ ರೋಡ್ಗೆ ಹಾಕಿ ಬೆಂಕಿ ಹಾಕ್ತಾರೆ. ಇದನ್ನ ಡಿಕಂಪೋಸ್ ಮಾಡಿ ಗೊಬ್ಬರ ಮಾಡಬಹುದು. ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ನನ್ನ ತೋಟದಲ್ಲಿ ಸಿಗೋಂಥ ಅಡಿಕೆ ಸಿಪ್ಪೆನ ಮತ್ತು ಕಾಫಿ ಸಿಪ್ಪೆನ ಡಿಕಂಪೋಸ್ ಮಾಡಿ, ಅಂದ್ರೆ ಡಿಕಂಪೋಸ್ ಮಾಡೋದು ಅಂದ್ರೆ ಭಾರಿ ಈಸಿ. ಒಂದು ಲೇಯರ್ 1 ಅಡಿ ದಪ್ಪಕ್ಕೆ ಅಡಿಕೆ ಸಿಪ್ಪೆ ಅಳ್ಳಿಬಿಡೋದು, ಅದ್ರ ಮೇಲೆ ಸಗಣಿ ನೀರನ್ನ ಚಿಮುಕ್ಸ್ಬಿಡೋದು. ಸಗಣಿನಲ್ಲಿ ಮೈಕ್ರೋರೋಸಾ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಮತ್ತು ಸೂಡೋಮನಸ್ಸು ಮತ್ತು ಟ್ರೈಕೋಡರ್ಮಾ ಅಂತ ಬ್ಯಾಕ್ಟೀರಿಯಾ ಇರುತ್ತೆ. ಆ ಫಂಗಸ್ಸನ್ನೆಲ್ಲ ಸೂಡೋಮನಸ್ಸು, ಟ್ರೈಕೋಡರ್ಮಾ ನಾಶ ಮಾಡಿದರೆ ಈ ಮೈಕ್ರೋರೋಸಾ ಬ್ಯಾಕ್ಟೀರಿಯಾ ಏನಿದೆ ಅದು ಅದನ್ನು ಕರಗಿಸ್ತಾ ಹೋಗುತ್ತೆ, ಡಿಕಂಪೋಸ್ ಮಾಡ್ತಾ ಹೋಗುತ್ತೆ. ಆ ಕ್ರಿಯೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು 1 ಅಡಿ ಹಾಕೋದು ಸಗಣಿ ನೀರನ್ನು ಚಿಮುಕ್ಸೋದು, ಮತ್ತೊಂದು ಅಡಿ ಹಾಕೋದು ಸಗಣಿ ನೀರು ಚಿಮುಕ್ಸಿ ಮೊದಲನೇ ಹಂತದಲ್ಲಿ ಒಂದು ಮಾಡ್ತೀವಿ. ಅಲ್ಲಿ ಮಾಡಿ ಆದ್ಮೇಲೆ ಮತ್ತೆ 3 ತಿಂಗಳಾದ್ಮೇಲೆ ಮತ್ತೆ ಅದನ್ನ ನಾವೇನ್ ಮಾಡ್ತೀವಿ, ಮಗ್ಚಿ ಹಾಕ್ತಿವಿ. ಯಾಕೆಂತಂದ್ರೆ ಮಗ್ಚಿ ಹಾಕ್ತಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿಗೆ ನಮಗೆ ಆಮ್ಲಜನಕ ಅಲ್ಲಿಗೆ ಸಪ್ಲೈ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಕ್ಸಿಜನ್. ಅವಾಗ ಅಲ್ಲಿ ನೈಟ್ರೋಜನ್ ಕೊರತೆ ಇರುತ್ತೆ, ನೈಟ್ರೋಜನ್ ಮತ್ತು ಕಾರ್ಬನ್ ಇರುತ್ತೆ ಆ ಗೊಬ್ಬರದಲ್ಲಿ. ಆಕ್ಸಿಜನ್ ಸೇರ್ತು ಅಂದ ತಕ್ಷಣ ಮತ್ತೆ ಡಿಕಂಪೋಸ್ ಆಗೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ 3 ಟೈಮು ಅದನ್ನ ತಿರುಗಿಸಿ ಹಾಕೋ ಹೊತ್ತಿಗೆ ಇಲ್ಲಿಗೆ ಬರುತ್ತೆ ನೋಡಿ. ಇದು 1 ವರ್ಷದ ಗೊಬ್ಬರ, ಇದು ಪರಿಪೂರ್ಣವಾಗಿ ಗೊಬ್ಬರವಾಗಿ ಕನ್ವರ್ಟ್ ಆಗಿ ಹೋಗ್ಬಿಟ್ಟಿದೆ. ಈ ಪರಿಪೂರ್ಣವಾಗಿ ಗೊಬ್ಬರ ಆಗಿ ಹೋಗ್ಬಿಟ್ಟಿದೆ. ಇದ್ರಲ್ಲಿ ಎಲ್ಲೂ ನಾವು ಅಡಿಕೆ ಸಿಪ್ಪೆ ನಾವು ಅದನ್ನ ರಾನ ನೋಡಕ್ಕೆ ಆಗಲ್ಲ, ಆ ತರ ಡಿಕಂಪೋಸ್ ಆಗಿ ಹೋಗಿ ಮಣ್ಣು ಅನಿಸ್ತದೆ ಅಲ್ಲ, ಗೊಬ್ಬರ ತರಕ ಆಗಿ ಹೋಗಿದೆ. ಆ ಕಾರಣಕ್ಕಾಗಿ ನಾವು ಅದನ್ನ ನಮಗೆ ಬೇಕಾಗಿರೋದು ವರ್ಷಕ್ಕೆ, ಯಾಕೆಂದ್ರೆ ಇದು ನಮ್ಮದೇ ಗೊಬ್ಬರ ಉತ್ಪಾದನೆ ಆಗೋದ್ರಿಂದ ನಮಗೊಂದು 140ರಿಂದ 150 ಟನ್ನು ಇಲ್ಲೇ ಬಂದು ಹೋಗ್ಬಿಡುತ್ತೆ. ಅದನ್ನ ನಾವು ಬಳಸ್ಕೊಂತೀವಿ ನಮ್ಮ ತೋಟಕ್ಕೆ. ಹಾಗಾಗಿ ಅದಕ್ಕೆ ಅಡಿಕೆ ಬೆಳೆಗಾರರು ತಮ್ಮ ಅಡಿಕೆ ಸಿಪ್ಪೆನ ಯಾವುದೇ ಕಾರಣಕ್ಕೂ ಹೊರಗೆ ಹಾಕ್ದಂಗೆ ಸುಡ್ದಂಗೆ ಅಲ್ಲೇನೆ ತಮ್ಮ ಜಮೀನಲ್ಲೇ ಹಾಕಿಬಿಟ್ಟು ಒಂದು ಲೇಯರ್ ವೈಸ್ ಹಾಕಿ, ಒಂದು ಸಗಣಿ ನೀರನ್ನು ಹಾಕಿ ಅದನ್ನ ರಾಶಿ ಮಾಡಿ, ಬೇಸಿಗೆ ಕಾಲದಲ್ಲಿ ಒಂದು 15 ದಿನಕ್ಕೊಂದ್ಸರಿ ಅದನ್ನ ನೀರನ್ನು ಕೊಟ್ಟರೆ ಆಟೋಮೆಟಿಕ್ ಆಗಿ ಅದು ಡಿಕಂಪೋಸ್ ಆಗೋಗ್ಬಿಡುತ್ತೆ, ಅದು ಅನುಕೂಲ ಆಗುತ್ತೆ. ಆ ಥರಕ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಸೂಪರ್.
ಯೂಶಲಿ ನಾವು ನೋಡ್ತೀವಿ ಏನಾದ್ರು ಎಲ್ಲ ಆದ್ಮೇಲೆ ಸುಡ್ತಾರೆ ಒಂದ್ ಕಡೆ ಸುಡ್ತಾರೆ. ಹಾಕಿ ಎಲ್ಲ. ಹೌದೌದು. ಕೆಲವ್ರಿಗೊಂದು ಇದು ಇರುತ್ತೆ ಸರ್ ಪರ್ಸೆಪ್ಷನ್, ಬೂದಿನೂ ಒಳ್ಳೆ ಇದು ಅಂತ. ಬೂದಿನೂ ಬೂದಿನ ಹ್ಮ್. ಬೂದಿನೂ ಅದನ್ನ ಪೊಟ್ಯಾಶ್ ಅದರಲ್ಲಿ ಹೆಚ್ಚು ಅಂಶ ಇರುತ್ತೆ. ಅದನ್ನ ನಾವು ತಿಪ್ಪಿಗೆ ಹಾಕಿದಾಗ ಪೊಟ್ಯಾಶ್ ಕಣಗಳು ಡೆವಲಪ್ ಆಗ್ತಾ ಹೋಗ್ತವೆ. ಡೆವಲಪ್ ಆಗೋದ್ರಿಂದ ಪೊಟ್ಯಾಶ್ ಪ್ರಮಾಣ ನಮಗೆ ಜಾಸ್ತಿ ಸಿಗುತ್ತೆ. ಆ ಬೂದಿನೂ ನಾವು ಯುಟಿಲೈಸ್ ಮಾಡ್ಕೋಬಹುದು. ಬಟ್ ನೀವ್ ಹೇಳೋದು ಅದು ಒಂದ್ ಮಾಲಿನ್ಯಕ್ಕೆ ಒಂದು ಇದಾಗುತ್ತೆ, ಅದ್ರ ಬದಲು ನಾವು ಹಿಂಗೆ ಗೊಬ್ಬರ ಮಾಡ್ಕೊಂಡ್ರೆ ಒಳ್ಳೇದು. ಬೂದಿನಲ್ಲಿ ಯಥೇಚ್ಛವಾದಂತ ಪೊಟ್ಯಾಶ್ ಸಿಗುತ್ತೆ, ಹಾಗಾಗಿ ಪೊಟ್ಯಾಶ್ ನ ಮಾಡ್ಕೋಬಹುದು. ಇದು ಏನು ಅಂತಂದ್ರೆ 100 kg ಸಗಣಿ, 2 kg ಕಪ್ಪು ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು, ಅಲ್ಲ ಇದು ಸಪರೇಟ್. ಅದು ಲಿಕ್ವಿಡ್ ಜೀವಾಮೃತ, ಇದು ಘನ ಜೀವಾಮೃತ. 100 kg 5 ದಿನದ ಒಳಗಡೆ ಸಗಣಿನ ಕಲೆಕ್ಟ್ ಮಾಡಿ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ 2 kg ಕಪ್ಪು ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು, 2 kg ಒಂದು 5 ರಿಂದ 10 ಲೀಟರ್ ಗಂಜಲ ಮತ್ತು 1 ಇಡೀ ಮಣ್ಣು ಹಾಕಿ ಕಲಿಸ್ಬಿಟ್ಟು ರಾಶಿ ಮಾಡ್ಕೊಂಡ್ಬಿಡ್ತೀವಿ. ಆ ರಾಶಿ ಮಾಡಿದಾಗ 3 ದಿನ ರಾಶಿ ಆಗೇ ಇರುತ್ತೆ. ಆ ರಾಶಿ ಇದ್ದಾಗ ಆ ಜೀವಾಣುಗಳೆಲ್ಲವೂ ಸಮಾಧಿ ಸ್ಥಿತಿ ಹೋಗ್ತವೆ. ಆಮೇಲೆ ಅವು ಸಮಾಧಿ ಸ್ಥಿತಿ ಹೋದ್ಮೇಲೆ 4ನೇ ದಿನ ಈ ತರಕ್ಕೆ ನೆರಳಲ್ಲಿ ತೆಳ್ಳಗೆ ಒಣಗ್ಸಕ್ ಸ್ಟಾರ್ಟ್ ಮಾಡ್ತೀವಿ. ನೆರಳಲ್ಲೇ ಮಾಡ್ಬೇಕು. ಈ ತೆಳ್ಳಗೆ ಒಣಗ್ಸಕ್ಕೆ ಒಂದು 24 ದಿನ ಒಣಗ್ಬಿಡುತ್ತೆ. ಅದನ್ನ ತೆಗೆದಿಡ್ತೀವಿ, ಒಂದು ಚೀಲಕ್ಕೆ ತುಂಬಿಟ್ಕೊಂಡ್ಬಿಡ್ತೀವಿ. 1 ಎಕರೆಗೆ 400 kg ಬಳಸಿದ್ರೆ ಸಾಕು, ವರ್ಷಕ್ಕೊಂದ್ಸರಿ ಸಾಕು. ಮೆನ್ಯೂರ್ ಬದ್ಲಿಗೆ ಈಗ ಅಲ್ಪಾವಧಿ ಬೆಳೆಗಳು ಭತ್ತ, ರಾಗಿ, ಗೋಧಿ ಇಂಥವನ್ನೆಲ್ಲ ಮಾಡ್ತೀವಲ್ಲ, ತರಕಾರಿ ಬೆಳೆಗಳಿಗೆ ಸೀಸನ್ ಅವನ್ನ ಬಳಸ್ಕೋಬಹುದು. ಬಳಸ್ಕೊಂಡ್ರೆ ಸರಿಯಾಗುತ್ತೆ. ಸೊ ಇದು ದನದ ಕೊಟ್ಟಿಗೆ. ಸೊ ಇವರು ಕೇವಲ ತೋಟಗಾರಿಕೆ ಮತ್ತೆ ಇದು ಅಲ್ಲ, ಹೆಚ್ಚಾಗಿ ಒತ್ತು ಕೊಡೋದು ಜನ ಮತ್ತೆ ಜಾನುವಾರು ಜೊತೆಗೆ ಮಣ್ಣು. ಸೊ ಎಷ್ಟು ದನಗಳಿವೆ? ನಮ್ಮಲ್ಲಿ 5 ಹಸುಗಳಿದೆ, ಎಲ್ಲ ದೇಶೀಯ ಹಸುಗಳು. 3 ಗೀರ್ ಇದೆ, 2 ಅಮೃತ್ ಮಾಲ್ ಇದೆ. ಇದು ಕೊಡಂತ ಗಂಜಲ ಈ ಗುಂಡಿಗೆ ಬರುತ್ತೆ, ನಮ್ಮ ಜೀವಾಮೃತಕ್ಕಾಗುತ್ತೆ. ಅದು ಸಗಣಿ, ಅದು 2 ದಿನದ ಸಗಣಿ. ಅದನ್ನ ನಾವು 5 ದಿನ ಆದ್ಮೇಲೆ ಘನ ಜೀವಾಮೃತಕ್ಕೆ ಬಳಸ್ಕೊಂತೀವಿ. ಅದನ್ನ ಜೀವಾಮೃತ ಬಳಸ್ಕೋವಾಗ ಜೀವಾಮೃತಕ್ಕೆ ಬಳಸ್ಕೊಂತೀವಿ, ಅದಿಲ್ಲದೆ ಇದ್ದಾಗ ಘನ ಜೀವಾಮೃತ. ಸೊ ಇಲ್ಲಿ ಹಾಲು ಕೂಡ ನೀವು ಮನೆಗೆ ಪೂರೈಕೆ ಆಗುತ್ತೆ. ಹಾಲೊಂದು, ಸಗಣಿ, ಗಂಜಲ ಎಲ್ಲ ಸಿಗೋದ್ರಿಂದ ಎಲ್ಲ ಈಗ ಹೊರಗಡೆ ಮೇವಿಗೆ ಹೋಗಿದೆ, ತೋಟದೊಳಗೆ ಹೋಗಿದೆ ಮೇಯಕ್ಕೆ. ಈಗ ಹಸುಗಳಿಗೆ ಏನ್ ಕೊಡ್ತೀರಾ ಸರ್? ಹಸುಗಳಿಗೆ ಏನು ಕೊಡಲ್ಲ, ಅಲ್ಲಿ ಮೇದ್ ಬರ್ತವೆ ಅಷ್ಟೇ, ನ್ಯಾಚುರಲ್ ಆಗಿ ಮೇದ್ ಬರ್ತವೆ. ಒಣಹುಲ್ಲಿದೆ, ಒಣಹುಲ್ಲು ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಸ್ವಲ್ಪ ಹಾಕ್ತಿವಿ. ರಾಗಿ ಹುಲ್ಲು ಅದನ್ನು ಹಾಕ್ತಿವಿ, ಅಷ್ಟ್ ಬಿಟ್ರೆ ಮತ್ತೇನನ್ನು ಕೊಡಲ್ಲ. ಇದು ನೋಡಿದ್ರೆ ಇದೆಲ್ಲ ಹಳೇ ವಾಲ್ ಅನ್ಸದಂದ್ರೆ ನಿಮ್ ತಂದೆ? ಇಲ್ಲ, ನಾನ್ ಮಾಡ್ಸಿದ್ದೆ 2007ರಲ್ಲಿ. ಹತ್ರ 20 ವರ್ಷ ಆಗಕ್ ಬರುತ್ತೆ, 2 ವರ್ಷ. ಅವಾಗ ಈ ಗೋಡೆ ಇರ್ಲಿಲ್ಲ, ಆ ಗೋಡೆ ಇರ್ಲಿಲ್ಲ. ಒಟ್ಟೊಂದು 20 ಹಸುಗಳು ಕಟ್ತಾ ಇದ್ದೆ. ಒಟ್ಟೊಂದು 30 ಹಸುಗಳನ್ನ ಸಾಕಿದ್ದೆ ನಾನು ಮೊದಲು ಪ್ರಾರಂಭದಲ್ಲಿ. HF ಹಸುಗಳು. ಹಾಲು ಕೊಡವೆಲ್ಲ ಇಲ್ಲಿ, ಹಾಲು ಕೊಡದೇ ಇರೋವೆಲ್ಲ ಅಲ್ಲಿ, ಕರುಗಳೆಲ್ಲ ಹೊರಗಡೆಗೆ, ಈ ತರ ಕಟ್ತಾ ಇದ್ವಿ. ಈಗ ಅವೆಲ್ಲವನ್ನು ಖಾಲಿ ಮಾಡಿ ಬರೀ ದೇಶೀಯ ಹಸುಗಳು ಮಾತ್ರ ಇಟ್ಕೊಂಡು. ಸೂಪರ್. ಕೆಲಸ ಸಿಗೋ ತನಕ PUC ಹೋಗ್ತೀನಿ, ಅಜ್ಜಂಪುರ 6 ಕಿಲೋಮೀಟರ್ ಇತ್ತು, PUC ಹೋಗ್ತೀನಿ ಅಂತ ಹೇಳಿದೆ. ಅವರು ಬೇಡ, ಕೆಲಸ ಸಿಗೋ ತನಕ ದನ ಕಾಯರ ಯಾರಿಲ್ಲ, ದನ ಕಾಯಿ ಅಲ್ಲಿ ತನಕವ ಅಂತ ದನ ಕಾಯಕ್ಕೆ ನನ್ನ ಹಚ್ಚಿದ್ರು. ಒಳ್ಳೊಳ್ಳೆ ಬುಕ್ಗಳನ್ನ ಆಯ್ಕೆ ಮಾಡ್ಕೊಂತ ಇದ್ನಲ್ಲ, ಅವಾಗ ಅವರಿಗೆ ಗಮನಕ್ಕೆ ಬಂತು, ಏನು ಹಿಂಗ್ ಬರ್ತಾನೆ, ಒಂದು ಒಳ್ಳೊಳ್ಳೆ ಪುಸ್ತಕ ಆಯ್ಕೆ ಯಾರು ಮುಟ್ಟಿರಲ್ಲ ಅಂತ ಪುಸ್ತಕ ತಗೊಂಡು ಹೋಗ್ತಾನೆ, ಏನಿರ್ಬೋದು ಇವನ್ ಯಾರು ಅಂತ ಒಂದಿನ ಅಬ್ಸರ್ವ್ ಮಾಡಿ ಒಂದಿನ ಪರಿಚಯ ಮಾಡ್ಕೊಂಡ್ರು. ಯಾರು, ಎಲ್ಲಿಂದ ಬರ್ತೀಯಾ? ಹೀಗೆ ಶಿವರಾಮ್ ಕಾರಂತರ ಸಾಹಿತ್ಯ ಹೆಚ್ಚು ಪ್ರೇರಣೆ ಕೊಡ್ತು ಬದುಕಿಗೆ. ಆಮೇಲೆ ಕುವೆಂಪು ಸಾಹಿತ್ಯ ನನಗೆ ಪ್ರಕೃತಿ, ಈ ಕಲ್ಪನೆಗಳನ್ನ ಸೃಷ್ಟಿ ಮಾಡ್ತು ಮನಸ್ಸಿನಲ್ಲಿ. ಆಮೇಲೆ ಗೆಳೆಯ ಅಂತ ಹೇಳಿ ಒಂದು ಡೈಲಿ ಈವ್ನಿಂಗ್ ಪೇಪರ್ನ ಪ್ರಾರಂಭ ಮಾಡಿದೆ. ಸೋಷಿಯಲ್ ಒಂದೇ ಪಾಸ್ ಆಗಿದ್ದು, ಇನ್ನು 5 ಸಬ್ಜೆಕ್ಟ್ ಫೇಲ್ ಆದವು. ಅವಮಾನ ಆಯ್ತು ನನಗೆ ಅವಾಗ. ಇಲ್ಲ, ಈ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಮಾಡ್ಕೋಬೇಕು. ನೆಗೆಟಿವ್ ಥಾಟ್ಸೇ ಕೃಷಿ ಬಗ್ಗೆ ವ್ಯಕ್ತವಾಗ್ತಾ ಇದ್ದು. ಸುಮಾರು 465 ದಿನ ಮನೆಗೆ ಒಳಗೆ ಹೋದವನು ಹೊರಗೆ ಬರಲಿಲ್ಲ. ವೀರಶೈವ ಮಠಗಳು ಅಂತೇಳಿ ಸುಮಾರು 1402 ಮಠಗಳು, 7000 ಮಠಗಳನ್ನ ಐಡೆಂಟಿಫೈ ಮಾಡಿದೆ.